ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಒಂದು ಸ್ಟೇಜಲ್ಲಿ ನಾವು ಕಲಿಯೋದು, ಸ್ಟೇಜ್ ಎದುರುಗಡೆ ಕೂತ್ಕೊಂಡಾಗ ಕಲಿಯೋದು ಎಲ್ಲ ಇರುತ್ತೆ. ಸೊ ಆ ಸ್ಟೇಜಲ್ಲಿ ನೀವು ಕಲಿಬೇಕಾಗಿರೋದನ್ನ ಕಲಿತು ಮುಂದಿನ ವೇದಿಕೆಯಲ್ಲಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ನಾನು ಕನ್ನಡ ಓದೋಕ್ಕೆ ಬರದೇ ಇದ್ದರೂ SRGMP ಅಂತ ಬರದೆ ಸರಿಗಮಪ ಅಂತ ಓದೋ ಅಷ್ಟು ಅರಿವು ಇರಬೇಕು. ಆಮೇಲೆ ಕೂತ್ಕೋ ಅಂದರೆ ಕೂತ್ಕೋಬೇಕು, ತಾಳ ಹಾಕು ಅಂದರೆ ತಾಳ ಹಾಕಬೇಕು. ಇಷ್ಟು ಮನಸ್ಥಿತಿ ಬಂದಂಥ ಮಕ್ಕಳಿಗೆ ನಾವು ಸಂಗೀತವನ್ನು ಹೇಳ್ಕೊಡೋಕೆ ಶುರು ಮಾಡ್ತೀವಿ. ಶ್ರುತಿ ಸೇರಿಸಿ ಚೆನ್ನಾಗಿ ಹಾಡೋದೇ ಕಷ್ಟ. ಯಾಕೆಂದರೆ ದೇವರು ಕೆಲವ್ರನ್ನ ಮಾತ್ರ ಚೂಸ್ ಮಾಡ್ಕೋತಾನೆ ಸಂಗೀತಕ್ಕೆ ಚೂಸ್ ಮಾಡಿಕೊಂಡ್ರು ಶ್ರುತಿ ಸೇರಿಸಿ ಹಾಡೋದು ಎಲ್ಲರಿಗೂ ಒದಗಲ್ಲ. ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಅಂಡ್ co-sponsored by ಹೋಮ್ ಸತ್ವ, an Instagram handle which showcases home decor and garden. ಇವತ್ತು ಪಡ್ಪಡ ಅಂತ ಹೇಳ್ಬಿಟ್ಟಿದ್ದೀನಿ. ದ ರೀಸನ್ ಬೀಯಿಂಗ್ ಒಂಥರ ಲಾಟ್ ಆಫ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್. ಯಾಕಂದ್ರೆ ಅಂಥ ಗೆಸ್ಟ್ ನಮ್ಮ ಜೊತೆಲಿದ್ದಾರೆ. ಅವರನ್ನು ಒಂದೇ ಒಂದು ಓಕೆ ಸಿಂಗರ್, ಕಾಂಟ್ ಸ್ಟಾಪ್ ಹಿಮ್ ದೇರ್, ಸೂಪರ್ ಡೂಪರ್ ಆ್ಯಂಕರ್, ಕರ್ನಾಟಿಕ್ ವೋಕಲಿಸ್ಟ್, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ಮನೆಯಲ್ಲೂ ಕರ್ನಾಟಕದಲ್ಲಿ ಚಿರಪರಿಚಿತರಾಗಿರುವಂತಹ ಜಿ ಸರಿಗಮಪ ಎಲ್ಲರೂ ನೋಡ್ತೀರಾ ಅಲ್ವಾ, ಇದರ ಮೆಂಟಾರ್, ದಿ ಒಫಿಷಿಯಲ್ ಮೆಂಟಾರ್ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಇವತ್ತು ನಮ್ಮ ಜೊತೆಲಿದ್ದಾರೆ. ನನಗೆ ಖಂಡಿತವಾಗ್ಲೂ ಇದೊಂದು ಅದೃಷ್ಟ ಅನಿಸುತ್ತೆ. ಸೊ ಕೈಂಡ್ಲಿ ಹೆಲ್ಪ್ ಮೀ ವೆಲ್ಕಮ್ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ. ಐ ನೋ ನಾನು ಮಾಡಿರೋದು ಬಹಳ ಸ್ಮಾಲ್ ಇಂಟ್ರಡಕ್ಷನ್, ಬಟ್ ದೆರ್ ಆರ್ ಸೋ ಮೆನಿ ಥಿಂಗ್ಸ್. ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂತ ಹೊರಟಾಗ ಎಷ್ಟು ಮಾತ್ರ ಅದನ್ನು ಹೊರಗಡೆ ತರ್ಸೋಕ್ಕೆ ಸಾಧ್ಯನೋ ನನಗೆ ಗೊತ್ತಿಲ್ಲ ಸರ್, ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ. ಇಟ್ಸ್ ಅ ಗ್ರೇಟ್ ಆನರ್. ನಮಸ್ಕಾರ. ನಿಮ್ಮ ಶೋ ಹೆಸರೇ ಥ್ಯಾಂಕ್ಸ್ ಹೇಳೋಣ, ಅದಕ್ಕೆ ಮುಂಚೆನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಆನರ್ ಟು ಹ್ಯಾವ್ ಯು ಅರೌಂಡ್. ದ ರೀಸನ್ ನಂಗೆ ತುಂಬ ಅದೃಷ್ಟ ಅಂತ ಅನಿಸುತ್ತೆ ಸರ್. ಯಾಕಂದರೆ ಒಂದು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದು, ಒಂದು ನಿಮ್ಮನ್ನು ಕ್ಲಾಸಲ್ಲಿ ಮೀಟ್ ಮಾಡಿದಾಗ ಆ್ಯಸ್ ಅ ಗುರು ನೀವು ಅರ್ಥ ಆಗಿದ್ದು ನನಗೆ. ದೀಸ್ ಆರ್ ಟೂ ಥಿಂಗ್ಸ್ ವಿಚ್ ಐ ರಿಯಲಿ ಚೆರಿಷ್. ಅದರ ಒಂದು ಸಣ್ಣ ಸಣ್ಣ ತುಣುಕುಗಳನ್ನು ಇವತ್ತು ಹೊರಗಡೆ ತೊಗೊಂಡು ಬರೋಣ ಅನ್ನೋ ಆಸೆ ಸರ್ ನನಗೆ. ಖಂಡಿತ ಖಂಡಿತ. ಆ್ಯಂಡ್ ವೆರಿ ಫಸ್ಟ್ ಕ್ವೆಶ್ಚನ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದ್ದು, ಇಂಟ್ರೀಗ್ ಮಾಡಿದ್ದು ಎರಡೂ ಸಹ. ಪವರ್ ಶಟ್ ಡೌನ್ ಸಮಥಿಂಗ್ ವೆರಿ ಕಾಮನ್. ಪವರ್ ಶಟ್ ಡೌನ್ ಆಗುತ್ತೆ, ಅಮ್ಮನ ಜೊತೆಲಿ ಹೊರಗಡೆ ಕೂತ್ಕೋತೀರಾ ಚಿಕ್ಕ ವಯಸ್ಸಲ್ಲಿ. ಆ್ಯಂಡ್ ಅಮ್ಮ ಅಂತಾರೆ ಇವತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ, ಹಾಡು ಹಾಡೋಣ, ಸೊ ಕರೆಂಟು ಬರುತ್ತೆ ಅಂತ ಹೇಳ್ತಾರೆ. ಸೊ ಯು ಸ್ಟಾರ್ಟೆಡ್ ಬಹಳ ಸಣ್ಣ ವಯಸ್ಸಿಗೆ ನೀವು ಶುರು ಮಾಡ್ಕೊಂಡ್ರಿ. ನಾಟ್ ದ ಫಾರ್ಮಲ್ ಟ್ರೈನಿಂಗ್ ಬಟ್ ದ ಟ್ರೈನಿಂಗ್. ಕರೆಕ್ಟ್. ಆ್ಯಂಡ್ ಫ್ರಮ್ ಅಮ್ಮ ಸುಮ. ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ ಸರ್. ಅಮ್ಮ ಅಂದ ತಕ್ಷಣ ಭಾಳ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು. ಬಹುಶಃ ಎಲ್ಲರೂ ಆಗ್ತಾರೆ, ಆದರೆ ಅಮ್ಮ ಈಗ ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ಕೊರತೆ. ಅಮ್ಮ ಯಾವಾಗಲೂ ತುಂಬ ವಿಚಾರಗಳನ್ನು ನಮ್ಮಲ್ಲಿ ಇಂಬೈಬ್ ಮಾಡೋರು. ಅಂದರೆ ಅದನ್ನು ಮಾಡ್ತಾಯಿದ್ದೀನಿ ಅಂತ ನಮಗೂ ಗೊತ್ತಾಗ್ತಿರಲಿಲ್ಲ, ಮಾಡ್ತಾಯಿದ್ದಾರೆ ಅಂತ. ಮಾಡ್ತಾಯಿದ್ದೀನಿ ಅಂತ ಅವ್ರು ಹೇಳ್ತಾನೂ ಇರಲಿಲ್ಲ. ಹಾಗಾಗಿ ಎಷ್ಟೋ ವಿಷಯಗಳು ಹಾಗೆ ಒಂಥರ ಅದು ಸತ್ವಯುತವಾಗಿ ನಮ್ಮ ಜೊತೆಗೆ ಬೆಳೆಯೋಕ್ಕೆ ಶುರುವಾಗ್ಬಿಡ್ತು. ಅದರಲ್ಲಿ ತುಂಬ ಮುಖ್ಯವಾದ್ದು ಇದು. ನಾನು ಅಣ್ಣ ಇಬ್ಬರೇ ಮಕ್ಕಳು. ಅಣ್ಣ ತುಂಬ ಸ್ಟೂಡಿಯಸ್ಸು, ನಾನು ಸಿಕ್ಕಾಪಟ್ಟೆ ಪ್ರ್ಯಾಂಕಿ. ಸೊ ತುಂಬ ತುಂಟಾಟ ಅದೆಲ್ಲ ತುಂಬ ಜಾಸ್ತಿ ಇತ್ತು. ನನ್ನನ್ನು ಒಂದು ಕಡೆ ಹಿಡಿದಿಟ್ಕೊಂಡು ಕೂರಿಸ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗಿತ್ತು ಅಮ್ಮಂಗೆ. ಬಟ್ ಅಮ್ಮ ಹಾಡು ಹೇಳ್ಕೊಡ್ತೀನಿ ಅಂದರೆ ನಾನು ಯಾವಾಗಲೂ ರೆಡಿ. ಅದಕ್ಕೆ ಒಂದು ಕ್ಯಾಂಡ್ಲ್ ಇಟ್ಕೊಂಡ್ಬಿಟ್ಟು ಹಾಡು ಹೇಳ್ಕೊಡೋರು. ದಿನ ಒಂದೊಂದು ವರ್ಣ, ಒಂದೊಂದು ಕೀರ್ತನೆಗಳು, ಸರಳ ವರ್ಷ, ಜಂಟಿ ವರ್ಷ ಎಲ್ಲ ಯಾವಾಗ ಕಲಿತೆ ಅಂತಲೇ ಗೊತ್ತಿಲ್ಲ. ಅದು ಯಾವಾಗಲೂ ಹೇಳ್ಕೊಟ್ಬಿಟ್ಟಿದ್ರು ನಮಗೆ. ನಾನು ಫಾರ್ಮಲಾಗಿ ಟ್ರೈನಿಂಗ್ ಹೋದಾಗ ಇದೆಲ್ಲ ಬರುತ್ತೆ ನನಗೆ ಅಂತ. ನನಗೆ ಅದು ಇನ್ನೊಂದೇನು ಅಂದರೆ ಹಿಂಡ್ರೆನ್ಸೇ ಇಲ್ಲ, ಎಲ್ಲೂ ಯಾವ ವಿಚಾರಕ್ಕೂ ಹಿಂಡ್ರೆನ್ಸ್ ಇಲ್ಲ. ನನಗೆ ಇದು ಬರುತ್ತೆ ಮ್ಯಾಮ್ ಅಂತ ಡೈರೆಕ್ಟಾಗಿ ಹೇಳ್ಬಿಡೋದು. ನಮ್ಮಮ್ಮ ಹೇಳೋರು ಹಂಗೆ ಹೇಳ್ಬೇಡುವೋ ಅಂತ. ಇಲ್ಲ, ಡೈರೆಕ್ಟಾಗಿ ಹೇಳ್ಬಿಡೋದು, ಇರೋ ವಿಷಯ ಹೇಳ್ಬಿಡ್ತಾಯಿದ್ದೆ. ಸೊ ಎಲ್ಲ ಪಾಠಗಳು ಮುಂಚೆನೇ ಆಗೋಗಿತ್ತು, ಎಷ್ಟೋ ವಿಚಾರಗಳು. ಆಮೇಲೆ ಶ್ರುತಿ ಸೇರಿಸಿ ಚೆನ್ನಾಗಿ ಹಾಡೋದೇ ಕಷ್ಟ. ಯಾಕೆಂದರೆ ದೇವರು ಕೆಲವ್ರನ್ನ ಮಾತ್ರ ಚೂಸ್ ಮಾಡ್ಕೋತಾನೆ ಸಂಗೀತಕ್ಕೆ ಚೂಸ್ ಮಾಡಿಕೊಂಡ್ರು ಶ್ರುತಿ ಸೇರಿಸಿ ಹಾಡೋದು ಎಲ್ಲರಿಗೂ ಒದಗಲ್ಲ.
ಖಂಡಿತ. ಆದರೆ ಅದನ್ನು ಆ ಶ್ರುತಿಯನ್ನು ನನ್ನ ತಾಯಿ ನನ್ನ ಚಿಕ್ಕ ವಯಸ್ಸಲ್ಲೇ ನನಗೆ ಅದನ್ನು ನೆಟ್ಟರು. ಅದನ್ನು ಇಷ್ಟಪಟ್ಟು ಮಾಡ್ತಾಯಿದ್ವಿ. ಇವಾಗ ಪೇರೆಂಟ್ಸ್ ಹೇಳಿದ್ರೆ ಇಷ್ಟನೋ ಮಾಡ್ತೀವಿ ಅಂತಾರಲ್ಲ, ಆ ಥರ ಯಾವ ವಿಚಾರನೂ ಆಗಲಿಲ್ಲ. ಅದು ಓದೋ ವಿಚಾರ ಆಗಿರಬಹುದು, ಈ ಪುಸ್ತಕಗಳನ್ನು ಓದೋದು, ಒಂದು ಸಣ್ಣ ನ್ಯೂಸ್ ಪೇಪರ್ ಕಟ್ಟಿಂಗ್ ಸಿಕ್ಕಿದ್ರೆ ಅದರಷ್ಟದ್ದು ವಿಚಾರ ನಮ್ಗೆ ಹೇಗೋ ಹೇಳ್ಬಿಟ್ಟಿರೋರು ಅಮ್ಮ. ಆ್ಯಂಡ್ ಅಮ್ಮ ವಾಸ್ ದಿ ಬೆಸ್ಟ್ ಫ್ರೆಂಡ್. ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ಎಲ್ಲ ವಿಷಯ ಸ್ಕೂಲಿಂದ ಬಂದ ತಕ್ಷಣ ಅಮ್ಮಂಗೆ ಅಷ್ಟು ಹೇಳಬೇಕು. ನಾನಾಗತ್ಲೂ ಅಣ್ಣ ಜಗಳ ನಡೀತಾ ಇತ್ತು, ಯಾರು ಫಸ್ಟ್ ಹೇಳಬೇಕು ಅಂತ. ಸೊ ಅಮ್ಮ ಹ್ಯಾಸ್ ಆಲ್ವೇಸ್ ಬೀನ್ ಅ ಗ್ರೇಟ್. ಅಂದರೆ ಒಂದು ಮುಕ್ತ ವಾತಾವರಣದಲ್ಲಿ ಬೆಳ್ಕೊಂಡು ಬಂದಿರೋದು. ಐ ಥಿಂಕ್ ನಿಮಗೆ ಇನ್ಫ್ಯಾಕ್ಟ್ ಸರ್, ನೀವು ಕಾನ್ಫಿಡೆಂಟ್ ಆಗಿ ಎಲ್ಲ ಕಡೆ ಹೋಗಿ ಇದು ನನಗೆ ಗೊತ್ತು ಅಂತ ಹೇಳಕ್ಕೂ ಆ ಮುಕ್ತ ಆ ಒಂದು ಐ ಥಿಂಕ್ ದ ಫ್ರೀಡಮ್ ನಿಮಗೆ ಸಿಕ್ಕಿದ್ದು ಬಹಳ ಮುಖ್ಯ ಅಂತ. ಆಮೇಲೆ ತುಂಬ ಚಿಕ್ಕ ವಯಸ್ಸಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿದ್ದಂತೆ. ನಾನು ತುಂಬ ಸ್ಪಷ್ಟವಾಗಿ ಮಾತಾಡ್ತಿದ್ದೆ. ಅದಕ್ಕೆ ಅವ್ರಿಗೆ ತೊಂದರೆನೇ ಆಗಲಿಲ್ಲ. ಕಷ್ಟಕರವಾದ ಹಾಡುಗಳನ್ನೆಲ್ಲ ಹೇಳ್ಕೊಟ್ಬಿಡೋರು. ಆಮೇಲೆ ರೇಡಿಯೋದಲ್ಲಿ ಬರುವಾಗ ಲೈವ್ ಅದು ಪ್ರಸಾರ ಆಗುವಾಗಲೇ ಅದನ್ನು ಕೇಳ್ಕೊಂಡು ಬರ್ಕೊಳ್ಳೋದು, ಅದನ್ನು ಅವ್ರು ಕಲಿತು ಅದನ್ನು ಅವತ್ತು ಸಾಯಂಕಾಲ ನಮ್ಗೆ ಹೇಳ್ಕೊಟ್ಬಿಟ್ಟಿರೋರು. ಅಷ್ಟು ಡೆಡಿಕೇಟೆಡ್ ಲೇಡಿ. ಐ ಥಿಂಕ್ ಆ ಡೆಡಿಕೇಶನ್ ಹ್ಯಾಸ್ ಪೇಡ್ ಆಫ್ ಡೆಫಿನೆಟ್ಲಿ ಆಸ್ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ. ಅಂಡ್ ಐ ಥಿಂಕ್ ಮನೆ ಮಾತಾಗಿದ್ದೀರಾ ಸರ್ ನೀವು. ಐ ಥಿಂಕ್ ದ ಗ್ರೇಟ್ ಕ್ರೆಡಿಟ್ ಗೋಸ್ ಟು ಅಮ್ಮ ಆಲ್ಸೋ, ಬಿಕಾಸ್ ಶಿ ಹ್ಯಾಸ್ ಗ್ರೂಮ್ಡ್ ಯು ಇನ್ ಸಚ್ ಅ ವೇ ದಟ್ ಅದು ಸುಲಲಿತವಾಗಿ ಹಾಡಲಿಕ್ಕೆ she is a lot responsible for that. ಇದನ್ನು ಕೇಳುವಾಗ ಐ ವುಡ್ ಲೈಕ್ ಟು ಆಸ್ಕ್ ಒನ್ ಕ್ವೆಶ್ಚನ್ ಸರ್, ಬಿಕಾಸ್ ಇವತ್ತು ಜಿ ಸರೆಗಮಪ್ಪ ದೇರ್ ಆರ್ ಲಾಟ್ ಆಫ್ ಮ್ಯೂಸಿಕಲ್ ಶೋಸ್ ನಡೀತಾ ಇರುತ್ತೆ. ಒಂದು ತಂದೆ ತಾಯಿ ಯಾವ ಒಂದು ಇವಾಗ ಐಡೆಂಟಿಫೈ ಮಾಡ್ತೀವಿ, ನಮ್ಮ ಮಗುವಲ್ಲಿ ಏನೋ ಒಂದು ಹಾಡ್ತಿರುತ್ತೋ ಅಥವಾ ಏನೋ ಒಂದು ಕೆಲಸ ಕೈಯಲ್ಲಿ ಮಾಡ್ತಿರುತ್ತೆ ಮೆಕ್ಯಾನಿಕಲ್. ಹೌ ಡು ವಿ ಐಡೆಂಟಿಫೈ, ಯಾವ ರೀತಿ ಐಡೆಂಟಿಫೈ ಮಾಡಿ ಇದನ್ನು ಮುಂದುವರ್ಸೋದು? ಮ್ಯೂಸಿಕ್ ಅಂತ ತಗೊಳ್ಳೋಣ ಸರ್, ಬಿಕಾಸ್ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಮ್ಯೂಸಿಕ್ ಐ ವುಡ್ ಲೈಕ್ ಟು ಆಸ್ಕ್ ಯು. ಮ್ಯೂಸಿಕನ್ನು ಯಾವ ವಯಸ್ಸಲ್ಲಿ ಕಂಡು ಹಿಡಿಬೋದು ಒಂದು ತಂದೆ ತಾಯಿ, ಅಥವಾ ಅದಕ್ಕೆ ಮುಂದೆ ಟ್ರೈನಿಂಗ್ ಕೊಡೋಕ್ಕೆ ಸಾಧ್ಯ ಆಗತ್ತೆ ಸರ್? ಇದು ತುಂಬ ಏನಂತಾರೆ, ಇದು ಎಲ್ಲ ಮಕ್ಕಳು ಬೇರೆ ಬೇರೆ. ಕೆಲವು ಮಕ್ಕಳಿಗೆ ಕೆಲವು ವಯಸ್ಸಲ್ಲಿ ಇರುವಂಥ ಇಂಟ್ರೆಸ್ಟ್ಗಳು ಬೆಳೀತಾ ಅದು ಬದಲಾಗ್ಬಿಡುತ್ತೆ. ಆದರೆ ಮ್ಯೂಸಿಕ್ ಹೇಗೆ ಅಂದರೆ ಇಟ್ ಈಸ್ ದೇರ್ ಇನ್ ಎವ್ರಿ ಒನ್. ಅಕಾರ್ಡಿಂಗ್ ಟು ಮಿ ಇಟ್ ಈಸ್ ದೇರ್ ಇನ್ ಎವ್ರಿ ಒನ್. ಮ್ಯೂಸಿಕ್ನ ಎಂಜಾಯ್ ಮಾಡದೇ ಇರೋರು ಮನುಷ್ಯರಲ್ಲ ನನ್ನ ಪ್ರಕಾರ. ಹಾಗಾಗಿ ಮ್ಯೂಸಿಕ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಆದರೆ ಎಲ್ಲರೂ ಗಾಯಕರಾಗಕ್ಕೆ ಸಾಧ್ಯನಾ ಅನ್ನೋದು ಮಾತ್ರ ನಾವು ಸ್ವಲ್ಪ ನೋಡಬೇಕಾಗಿರೋ ವಿಚಾರ. ನಾನು 5-6 ತಿಂಗಳು ಮಗು ಇದ್ದಾಗ ನಮ್ಮಮ್ಮ ಯಾವುದೋ ಒಂದು ಸಿನಿಮಾ ಕರ್ಕೊಂಡು ಹೋಗಿದ್ರಂತೆ ಥಿಯೇಟ್ರಿಗೆ. ಅದು ಬರೀ ಸಂಗೀತ ಇರುವಂಥ ಹಾಡು ಸಿನಿಮಾ. ಅದರಲ್ಲಿ ದೇವದಾಸಿ ಅಂತ, ನೀವು ಮಾಸ್ಟರ್ ಅಣ್ಣಯ್ಯ ಅವ್ರು ಮಾಡಿರೋದು ಹಳೆಯ ಸಿನಿಮಾ. ಅದರಲ್ಲಿ ಹಾಡು ಬಂದಾಗೆಲ್ಲ ಎದ್ದು ಕೂತ್ಕೊಂಡು ನೋಡ್ತಾ ಇದ್ದಂತೆ ಸಿನಿಮಾನ. ಬೇರೆ ಟೈಮಲ್ಲೆಲ್ಲ ನಿದ್ದೆ ಮಾಡ್ತಿದ್ದಂತೆ ನಾನು. ಅಂದರೆ ಅದು ಇರುತ್ತೆ, ಅದು ನಿಮ್ಮಲ್ಲೇ ಇಂಪ್ಲಾಂಟ್ ಆಗೋಗಿರುತ್ತೆ ಸಂಗೀತದ ಕಿವಿಗಳು. ಅಂದರೆ ಇಫ್ ಯು ಆರ್ ಟೋನ್ ಡೆಫ್, ನಾವು ಏನು ಮಾಡಿದ್ರೂ ನಿಮಗೆ ಸಂಗೀತ ಹೇಳ್ಕೊಡೋಕ್ಕಾಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ಬೋದು ಸಂಗೀತ. ಎಷ್ಟೋ ಜನ ಜೋರಾಗಿ ಹಾಡ್ತಾ ಇರ್ತಾರೆ ಯಾವುದೋ ರೆಕಾರ್ಡಿಂಗ್ ಜೊತೆಗೆ, ಅವ್ರಿಗೂ ಆ ಹಾಡಿಗೂ ಸಂಬಂಧನೇ ಇಲ್ಲದೆ ಇರೋ ಥರನೂ ಹಾಡ್ತಿರ್ತಾರೆ. ಸೊ ಆ ಥರ ಇರುವಾಗ ಅದನ್ನು ಐಡೆಂಟಿಫೈ ಮಾಡೋದು, ಎಸ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬ ಸುಲಭ ಅಂತ ಹೇಳಲಾರೆ, ಅದಕ್ಕೆ ಇಂಟ್ರೆಸ್ಟಿಂಗ್ ಅನ್ನೋ ಪದ ಯೂಸ್ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ, ಒಂದು 4-5 ವರ್ಷದಲ್ಲೇ ಆ ಇಂಟ್ರೆಸ್ಟ್ ಕಾಣಿಸೋಕ್ಕೆ ಶುರುವಾಗುತ್ತೆ ಮಕ್ಕಳಲ್ಲಿ. ಅವರು ರಿದಮ್ ಸೆನ್ಸು, ಏನೋ ಒಂದು ತಾಳ ಹಾಕ್ತಾ ಇರ್ತಾರೆ, ಯಾವುದೋ ಒಂದು ಹಾಡು ಬರ್ತಿದ್ರೆ ಇಮ್ಮಿಡಿಯೇಟಾಗಿ ಮಾಡೋ ಕೆಲಸ ಎಲ್ಲ ಬಿಟ್ಟು ಅದನ್ನು ನೋಡ್ತಾ ಇರ್ತಾರೆ. ಅಂಥ ಮಕ್ಕಳನ್ನು ನೀವು ಕರ್ಕೊಂಡು ಬಂದು ಸಂಗೀತದ ವಾತಾವರಣದಲ್ಲಿ ಮೊದಲು ಬಿಡಬೇಕು. ಆಮೇಲೆ ಓದೋಕ್ಕೆ ಒಂದು ಸ್ವಲ್ಪ ನಾನು ಕನ್ನಡ ಓದೋಕ್ಕೆ ಬರದೇ ಇದ್ದರೂ SRGMP ಅಂತ ಬರದೆ ಸರಿಗಮಪ ಅಂತ ಓದೋ ಅಷ್ಟಾರು ಇರಬೇಕು. ಆಮೇಲೆ ಕೂತ್ಕೋ ಅಂದರೆ ಕೂತ್ಕೋಬೇಕು, ತಾಳ ಹಾಕು ಅಂದರೆ ತಾಳ ಹಾಕಬೇಕು. ಇಷ್ಟು ಮನಸ್ಥಿತಿ ಬಂದಂಥ ಮಕ್ಕಳಿಗೆ ನಾವು ಸಂಗೀತವನ್ನು ಹೇಳ್ಕೊಡೋಕೆ ಶುರು ಮಾಡ್ಬೋದು. ಕರೆಕ್ಟ್, ವೆರಿ ನೈಸ್. ಐ ಥಿಂಕ್ ಬಿಕಾಸ್ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಸರ್. ಸೊ ಹೌ ಡು ದೇ ಐಡೆಂಟಿಫೈ ಮಾಡೋದು ಮುಖ್ಯ ಅಲ್ಲ, ಸರಿಯಾದ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಬಿಡಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ತಂದೆ ತಾಯಿ ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟಿನೂ ತಗೋಬೇಕಾಗುತ್ತೆ. ನಿಜ. ಆಮೇಲೆ ಅದ್ರ ಹಿಂದೆ ಒಂದು ಕಾನ್ಸೆಪ್ಟ್ ಇದೆ. ಏನಂದರೆ, ಇವಾಗ ಇಟ್ಸ್ ಅ ಪರ್ಫಾರ್ಮಿಂಗ್ ಆರ್ಟ್. ಪರ್ಫಾರ್ಮೆನ್ಸ್ ಅಂದರೆ ಆಡಿಯನ್ಸ್ ಬೇಕು. ಆಡಿಯನ್ಸ್ ಇದ್ದಾಗ ಅಪ್ರಿಸಿಯೇಷನ್ನು, ಅಂದರೆ ನೆಗೆಟಿವ್ ಆಗೂ ಬರ್ಬೋದು ಕೆಲವು ಟೈಮು. ಆದರೆ ಅಪ್ರಿಸಿಯೇಷನ್ ಜಾಸ್ತಿ ಆಗ್ತಾ ಕಲಿಕೆ ಕಡಿಮೆ ಆಗಿಬಿಡುತ್ತೆ. ಎಷ್ಟೋ ಪ್ರಾಡಿಜೀಸಲ್ಲಿ ಪ್ರಾಬ್ಲಮ್ ಇದೆ. ಪ್ರಾಡಿಜಿಯಸ್ ಆಗಿ ಅವ್ರು ಹುಟ್ಟಿರಬಹುದು, ಆದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಬೇಕಾಗಿರೋ ಉತ್ತೇಜನ ಪೇರೆಂಟ್ಸೇ ಮಾಡಬೇಕು. ಅಂದರೆ ನಿಂದು ಆಗಿಲ್ಲಪ್ಪ ಇದು, ಇವಾಗ ಜರ್ನಿ ಶುರು. ಎವ್ರಿ ಡೇ ಎವ್ರಿ ಕಾನ್ಸರ್ಟ್ ಇಸ್ ಅ ನ್ಯೂ ಜರ್ನಿ ಫಾರ್ ಯು. ಕಾನ್ಸರ್ಟ್ ಮುಗಿದ್ಮೇಲೆ ಮುಗೀತಾ, ಇನ್ನೊಂದು ಕಾನ್ಸರ್ಟಿಗೆ ರೆಡಿ ಆಗಬೇಕು.
ಅನ್ನೋದನ್ನು ಅರ್ಥೈಸಿದ್ರೆ ಪೇರೆಂಟ್ಸು ಖಂಡಿತವಾಗಿಯೂ ಮುಂದುವರಿಬಹುದು. ಖಂಡಿತ ಆನ್ ಗೋಯಿಂಗ್ ಪ್ರಾಸೆಸ್ ಇದ್ದಂಗೆ Evolution. ಇದು ಎವಲ್ಯೂಷನ್. ದರ್ ಇಸ್ ನೋ ಪ್ರಾಡಕ್ಟ್ ಅಂತ ಇಲ್ಲ. ಯು ಜಸ್ಟ್ ಗೋ ಆನ್ ಅ ಜರ್ನಿ. ಕರೆಕ್ಟ್. ದರ್ ಇಸ್ ನೋ ನೀವು ಡೆಸ್ಟಿನೇಷನ್. ಜರ್ನಿ ಇಂದಾಗ ಹಾಗೆ ಇವಾಗ ಹೈವೇ ಟ್ರಾಫಿಕ್ ಇದ್ದ ಹಾಗೆ ಒಂದು ವೆಹಿಕಲ್ನ ನೀವು ಓವರ್ಟೇಕ್ ಮಾಡಿದ್ರೆ ಇನ್ನೊಂದು ವೆಹಿಕಲ್ ಕಾಯ್ತಾ ಇರುತ್ತೆ ಓವರ್ಟೇಕ್ ಮಾಡಿ. ಆಮೇಲೆ ಅವ್ರವ್ರ ಡೆಸ್ಟಿನೇಷನ್ ಸಿಕ್ಕಿದಾಗ ಅವ್ರವ್ರು ಹೊರಟ್ಬಿಡ್ತಾರೆ ಅಷ್ಟೇ. ಸೊ ಅಲ್ಲಿವರೆಗೂ ಯು ನೀಡ್ ಟು ಕೀಪ್ ಡೂಯಿಂಗ್ ಇಟ್ ಅಂತ. ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಬಿಕಾಸ್ ದ ಮೇನ್ ರೀಸನ್ ಇದನ್ನು ಕೇಳೋಕ್ಕೆ ಸುಮಾರು ಜನ ಜೀ ಸರೆಗಮಪ ನೋಡ್ತಿರ್ತಾರೆ. ಎಲ್ರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ಮಾಡಬೇಕು ಅಂತ. ಬಟ್ ಏನು ಪಾಠ ತಂದೆ ತಾಯಿ ಕಲ್ತ್ಕೋಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇತ್ತು ಸರ್. ಇದನ್ನ ನೋಡುವಾಗ ಆ್ಯಕ್ಚುಲಿ ಐ ವುಡ್ ಲೈಕ್ ಟು ಆಸ್ಕ್ ಒನ್ ಮೋರ್ ಕ್ವೆಶ್ಚನ್ ಅಬೌಟ್ ಅಮ್ಮ. ಬಿಕಾಸ್ ಅಮ್ಮಂದಿರು ಬಹಳ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಮಕ್ಕಳ ಲೈಫಲ್ಲಿ. ಸರ್ ನಿಮ್ದು ಒಂದು ಕ್ವಾಲಿಟಿ ವಾಟ್ ಅಮ್ಮ ಯಾವಾಗಲೂ ಫೀಲ್ ಮಾಡಿಕೊಂಡ್ರು ದಟ್ ಸುಚೇತನ್ ಒಂದು ದಿವಸ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಆಗ್ಬೋದು ವಿತ್ ರೆಸ್ಪೆಕ್ಟ್ ಟು ಮ್ಯೂಸಿಕ್ ಅಂತ. ಒಂದು ಕ್ವಾಲಿಟಿ ಆ್ಯಸ್ ಅ ಯಂಗ್ ಚೈಲ್ಡ್ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ಇತ್ತು ನಿಮ್ಮಲ್ಲಿ, ಅದು ಬಿಟ್ಟು ಬೇರೆ ಏನಾದರೂ ಕ್ವಾಲಿಟಿ ಐಡೆಂಟಿಫೈ ಮಾಡಿ ಅಮ್ಮಂಗೆ ಅನ್ನಿಸ್ತಿತ್ತಾ? ನಮ್ಮ ಅಮ್ಮಂಗೆ ನಾನು ಪಾಸ್ ಆದರೆ ದೊಡ್ಡ ವಿಷಯ ಅನ್ನಿಸೋ ಥರ ಇತ್ತು. ಯಾಕೆಂದರೆ ನಾನು ಒಂದು ನಿಮಿಷ ಒಂದು ಕಡೆ ಕೂತ್ಕೊಳ್ತಿರಲಿಲ್ಲ. ಆವಾಗಲೇ ಹೇಳಿದ್ನಲ್ಲ, ಓದೋಕ್ಕೂ ಅಷ್ಟೇ. ಇವತ್ತು ನಾಳೆ ಟೆಸ್ಟ್ ಇದೆ, ಎಕ್ಸಾಮ್ ಇದೆ ಅಂದರೆ ಓದಿದ್ಯೇನೋ ಆಯ್ತಮ್ಮ ಅಂತಿದ್ದೆ. ಪ್ರತಿ ಸರಿನೂ ಇಲ್ಲ ಒಂದು ಚಾಪ್ಟರ್ ಇದೆ. ನಮ್ಮಣ್ಣ ಹೇಗೆ ಅಂದರೆ ಕೊನೆ ತನಕ ಎಕ್ಸಾಮಿನೇಷನ್ ಹಾಲಕ್ಕೆ ಹೋಗೋ ತನಕನೂ ಓದೋರು. ನಾನು ಆರಾಮಾಗಿರ್ತಾ ಇದ್ದೆ ಲೈಫಲ್ಲಿ. ತುಂಬ ನಾನು ಒಂದು ಸರಿ ಪಾಠ ಕೇಳಿಬಿಟ್ರೆ ತಲೆಯಲ್ಲಿರೋದು. ಬಟ್ ಪಾಠ ಕೇಳಿಸ್ಕೊಂಡಿದ್ದಾನೆ ಇಲ್ವಂತನೂ ಗೊತ್ತಾಗಲ್ವಾ. ಅದು ಐ ವಾಸ್ ವೆರಿ ಪ್ರ್ಯಾಂಕಿ. ತುಂಬ ನನ್ನ ಪಾಡಕ್ಕೆ ನಾನು ಇರ್ತಿದ್ದೆ. ಬಟ್ ಅವ್ರಿಗೆ ಒಂದು ವಿಚಾರ ಯಾವಾಗಲೂ ಏನಿತ್ತು ಅಂದರೆ ಸಂಗೀತವನ್ನು ಅವಲಂಬಿಸಿದ್ರೆ ಮುಂದೆ ಹೇಗೋ ಅನ್ನೋ ಒಂದು ಭಯ ಇತ್ತು. ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಈಗಿನ ಥರ ಚಾನಲ್ಸ್ ಇರಲಿಲ್ಲ. ಆಮೇಲೆ ಅದೇ ದ ಫಾರ್ಮುಲಾ ವಾಸ್ ಆಲ್ವೇಸ್ ದೇರ್, ಮೆಡಿಕಲ್ಲು, ಇಂಜಿನಿಯರಿಂಗು. ಸೊ ಅದಕ್ಕೆ ನಮ್ಮ ಅಣ್ಣ ಡಾಕ್ಟರ್ ಆದ, ನಾನು ಇಂಜಿನಿಯರ್ ಆದೆ. ಆದರೆ ಒಂದು ಸರಿ ಹೇಳಿದರು ನನಗೆ, ತುಂಬ ಅಂದರೆ ಅವರು ಹೋಗೋಕ್ಕೆ ಒಂದು ಸ್ವಲ್ಪ ವರ್ಷಗಳ ಮುಂಚೆ ಒಂದು ಸರಿ ಹೇಳಿದರು, ನೀನು ಇಂಜಿನಿಯರಿಂಗ್ ಮಾಡಿ 4 ವರ್ಷ ಸುಮ್ಮನೆ ವೇಸ್ಟ್ ಮಾಡಿದೆಯಲ್ಲ, ಅದ್ರ ಬದಲು ಮ್ಯೂಸಿಕಲ್ಲೇ ನೀವು ಏನಾದರೂ ಬೇರೆ ಕಡೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಕಲಿಬೋದಾಗಿತ್ತು ಅಂತ ಹೇಳಿದ್ರು. ಯಾಕೆಂದರೆ ದಟ್ ವಾಸ್ ಅಫ್ಕೋರ್ಸ್ ಇಟ್ ವಾಸ್ ಆಫ್ಟರ್ ಸೀಯಿಂಗ್ ಮೀ ಡೂ ಸಮಥಿಂಗ್ ಇನ್ ದಿ ಫೀಲ್ಡ್. ಬಟ್ ಅದಕ್ಕೆ ಮುಂಚೆ ಅವರು ಆ್ಯಕ್ಚುಲಾಗಿ ಅಷ್ಟೊಂದು ಫೋರ್ಸ್ ಮಾಡ್ತಾ ಇರಲಿಲ್ಲ ಯಾವ ವಿಷಯಕ್ಕೂ. ಇಟ್ ವಾಸ್ ಜಸ್ಟ್ ಅನ್ ಎವಲ್ಯೂಷನ್ ದಟ್ ವಾಸ್ ಹ್ಯಾಪನ್. ಓಕೆ, ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇದ್ದಿದ್ದು, ಎಂಜಿನಿಯರಿಂಗ್ ಮಾಡಿ. ಬಿಕಾಸ್ ಯೂಶ್ವಲಿ ತಂದೆ ತಾಯಿಗೂ ಒಂದು ಭಯ ಇರುತ್ತೆ ಸರ್. ಒಂದು ವಯಸ್ಸಿಗೆ ಬಂದಾಗ ನಮಗೂ ಇರುತ್ತೆ, ಒಂದು ಲೈಫ್ ಶುರು ಮಾಡಬೇಕಾಗತ್ತಲ್ಲ. ಸೊ ಇವತ್ತೊಂದು ಮ್ಯಾಡ್ ರ್ಯಾಟ್ ರೇಸ್ ಇದ್ದೇ ಇದೆ ಸರ್. ಎಲ್ಲ ನೀವು ಹೇಳ್ದಂಗೆಲ್ಲ ಇಂಜಿನಿಯರ್ಸು ಇವತ್ತು ಅಫ್ಕೋರ್ಸ್ ದೇರ್ಸ್ ಅ ವೈಡ್ ವೆರೈಟಿ ಆಫ್ ಥಿಂಗ್ಸ್ ಥ್ರೋನ್ ಓಪನ್. ಬಟ್ ನನ್ನ ಕಾಲದಲ್ಲಾಗಲಿ ಅಥವಾ ನಿಮ್ಮ ಕಾಲದಲ್ಲಿ, ನನಗಿಂತ ಸುಮಾರು ಚಿಕ್ಕವ್ರು ನೀವು, ಬಟ್ ಸ್ಟಿಲ್ ಮೆಡಿಕಲ್ ಇಂಜಿನಿಯರಿಂಗ್ ಅನ್ನೋದು ಸ್ಟ್ರಾಂಗ್ ಹೆಡೆಡ್ ಆಗಿತ್ತು. ಬಟ್ ಸ್ಟಿಲ್ ಯು ಟುಕ್ ಅಪ್ ಮ್ಯೂಸಿಕ್ ವಿತ್ ದಟ್ ಒಂದು ಕನ್ವಿಕ್ಷನ್. ಇದರಲ್ಲೇ ನಾನು ಮುಂದುವರಿಬೇಕು ಅನ್ನೋ ಒಂದು ಕನ್ವಿಕ್ಷನಲ್ಲಿ ಶುರು ಮಾಡ್ಕೊಂಡ್ರಿ. ಅದು ಕನ್ವಿಕ್ಷನ್ ಇಟ್ಟಿದ್ದಕ್ಕೆ ಇವತ್ತು ಅದು ನಿಮ್ಮನ್ನು ಎಲ್ಲಕ್ಕೆ ಕರ್ಕೊಂಡು ಬಂದಿದೆ ಅಂತ ಆಮೇಲೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಸರ್. ಐ ಥಿಂಕ್ ಇಟ್ ಈಸ್ ಸೆಲ್ಫ್ ಪ್ರೂವಿಂಗ್. ದಟ್ ಈಸ್ ವಾಟ್ ಈಸ್ ಹ್ಯಾಪನ್. ಇದನ್ನು ಕೇಳುವಾಗ ಸರ್, ನಾನು ಚಿಕ್ಕವಳಾಗಿರುವಾಗ ಬೆಳಗ್ಗೆ ಎದ್ದ ತಕ್ಷಣ ಐ ರಿಮೆಂಬರ್ ವೆನ್ ಐ ವಾಸ್ 4 or 5 ವರ್ಷಕ್ಕೆ ನಮ್ಮ ತಂದೆ ಪೂಜೆ ಮಾಡೋವಾಗ ಕರೆಯೋರು, ಶುರು ಮಾಡೋರು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂತ ಒಂದು ಹೇಳ್ಕೊಡೋರು, ಹೇಳಬೇಕಾಗಿತ್ತು. ಅದಾದ್ಮೇಲೆ ಮಂಗಳಾರತಿ ಮಾಡಿ ಒಂದು ವಿಭೂತಿ ಇಟ್ಟು ಸ್ಕೂಲ್ಗೆ ಕಳಿಸೋರು ನಮ್ಮನ್ನು. ಈ ರಿಚುವಲ್ಸ್ ಅನ್ನೋದು ನನ್ನ ಜೀವನದಲ್ಲಿ ತುಂಬ ಸಹಾಯ ಮಾಡಿದೆ ಸರ್. ಆ್ಯಂಡ್ ಆ್ಯಸ್ ಅ ಮ್ಯೂಸಿಷಿಯನ್ ಐ ಡೋಂಟ್ ನೋ, ಐ ರಿಯಲಿ ಫೀಲ್ ಇದೆಲ್ಲ ಬಹಳ ಅದು ಸಂಧ್ಯಾ ವಂದನೆ ಇರ್ಬೋದು ಅಥವಾ ಒಂದು ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ಬಹಳ ಒಂದು ಸಹಾಯಕವಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನೀವು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ನನ್ನ ಸಂಗೀತನೇ ಪೂಜೆ. ಇದುವರೆಗೂ ನಾನು ಯಾವ ದೇವಸ್ಥಾನಕ್ಕೆ ಹೋದರೂ, ಅದು ಎಷ್ಟು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಜನ ಇರಲಿ ಇಲ್ಲದೇ ಇರಲಿ, ನಾನಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಒಂದು ಹಾಡು ಹೇಳ್ಬಿಟ್ಟು ಬರಬೇಕು. ದಟ್ ಈಸ್ ಮೈ ಪೂಜೆ. ಆಮೇಲೆ ನನಗೆ ದೇವ್ರ ಮುಂದೆ ಕೂತ್ಕೊಂಡು ನನಗೆ ಇದು ಮಾಡಪ್ಪ, ಅದು ಮಾಡಪ್ಪ, ಇದು ಕೊಡಪ್ಪ, ಅದು ಕೊಡಪ್ಪ ಅಂತ ಕೇಳ್ಕೊಳಕ್ಕೆ ಬರಲ್ಲ. ಎಷ್ಟು ಚೆನ್ನಾಗಿದೆ ದೇವರು, ಆರ್ಟಿಸ್ಟಿಕ್ ವ್ಯೂವಲ್ಲಿ ನೋಡೋಕ್ಕೆ ಶುರು ಮಾಡ್ತೀನಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು ಅಂತ. ಈ ದೇವ್ರಿಗೆ ಯಾವ ಹಾಡು ಹೇಳ್ಬೋದು ಅಂತ ಯೋಚನೆ ಇರುತ್ತೆ ನನಗೆ. ಆ್ಯಂಡ್ ಐ ಆಮ್ ನಾಟ್ ವೆರಿ ಫುಡ್ಡಿ ಆಲ್ಸೋ. ಸೊ ಪ್ರಸಾದ ಏನು ಅಂತ ಅದೆಲ್ಲ ಯೋಚನೆ ಮಾಡಲ್ಲ. ಬಟ್ ಅಲ್ಟಿಮೇಟ್ಲಿ ನಾನು ಯಾವತ್ತೂ ಇದುವರೆಗೂ ನಾನು ಎಲ್ಲ ದೇವಸ್ಥಾನಗಳಿಗೂ ನಮಗೆಲ್ಲ ಫ್ರೀ ಪಾಸ್ ಇದ್ದಾಗೆ. ಬಿಕಾಸ್ ಐ ಆಮ್ ಅನ್ ಆರ್ಟಿಸ್ಟ್. ನಾನು ತಿರುಪತಿಯಲ್ಲಿ ದೇವ್ರ ಮುಂದೆ 10 ನಿಮಿಷ ನಿಲ್ಲಿಸ್ತಾರೆ ನಮ್ಮನ್ನ. ವೆನ್ ವಿ ಪರ್ಫಾರ್ಮ್ ಫಾರ್ ಇದು ಅಲ್ಲಿ ಹಾಡಿದಾಗ ನಮ್ಮನ್ನ ಸ್ಪೆಷಲ್ ನಾವು ಕರೆಕ್ಟಾಗಿ ಒಂದು 10 ನಿಮಿಷದಲ್ಲಿ ದೇವ್ರ ಮುಂದೆ ಇರ್ತೀವಿ. ಆಮೇಲೆ 10 ನಿಮಿಷ ಅಲ್ಲಿ ನಿಂತ್ಕೊಂಡು
ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಬರ್ತೀವಿ. ಸೊ ಆ ಲೆವೆಲಲ್ಲಿ ನಮಗೆ ದಟ್ ಈಸ್ ದಿ ಪ್ಲಸ್ ದಟ್ ವಿ ಹ್ಯಾವ್ ಆ್ಯಸ್ ಎನ್ ಆರ್ಟಿಸ್ಟ್. ದಿಸ್ ಹ್ಯಾಪನ್ಸ್ ಇನ್ ಆಲ್ ಟೆಂಪಲ್ಸ್, ಎಲ್ಲಿ ಹೋದರೂ ಇದೇನೆ ವಿಚಾರ. ಸೊ ಅಲ್ಲಿ ಅಷ್ಟು ಆರಾಮಾಗಿ ಹೋಗ್ಬಿಟ್ಟಾಗ ಬಹುಶಃ ನಮಗೆ ಅದ್ರದ್ದು ಕಷ್ಟ ಗೊತ್ತಿಲ್ವೋ ಏನೋ. ಅದಕ್ಕೆ ನಾವು ಅಲ್ಲಿ ನಿಂತ್ಕೊಂಡ ತಕ್ಷಣ ನನಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವರು, ಮೇಲಿಂದ ಕೆಳಗೆ ನೋಡ್ಬಿಡೋದು, ಏನು ಹಾಡು ಹೇಳಿ ಇವತ್ತು ಅಂತ ಯೋಚನೆ ಮಾಡೋದು, ಒಂದು ಹಾಡು ಹೇಳೋದು, ನನ್ನ ಸೇವೆ ಮುಗೀತಪ್ಪ ಅಂತ ಬರೋದು. ಇವಾಗಲೇ ಐ ವುಡ್ ಲವ್ ಟು ಲಿಸನ್ ಒಂದು ಸಣ್ಣ ಒಂದು 2-3 ಲೈನ್ ಯಾವುದಾದ್ರೂ ಒಂದು ಹಾಡು ದಯವಿಟ್ಟು ಸರ್. ಎಸ್, ಖಂಡಿತ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟಿರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಟರೂಪೇಳುವ ಅಷ್ಟಾಕ್ಷರ ಮಹಾಮಂತ್ರದ ನಾಮ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೋ ಎನ್ನ ನಾಲಿಗೆಗೆ ಬರಲಿ. ನಾರಾಯಣ. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದ ಹಾಡು. ನಾನು ಬಹುಶಃ ಒಂದು 5-6 ವರ್ಷ ಇರ್ಬೋದು, ಅವಾಗಿಂದನೂ ಕೇಳಿ 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 ಅದನ್ನು ಕಲ್ತಿರೋವಂಥ ಹಾಡು. ಎಷ್ಟು ಒಂದು ಒಂದು ಡೈಮೆನ್ಷನ್ಗೆ ಕರ್ಕೊಂಡು ಹೋಗುತ್ತೆ ಸರ್. ಅದು ಕುತ್ಕೊಂಡು ಕೇಳಿದಾಗ ನೀವೆಷ್ಟು ಅನುಭವಿಸಿ ಹಾಡ್ತಿರ್ತೀರೋ ಅದರ ಅನುಭವ ಎಷ್ಟೋ ನಮ್ಮೊಳಗಡೆನೂ ಹೋಗ್ತಾ ಇರುತ್ತೆ. ಆ್ಯಂಡ್ ದಟ್ ಐ ಡೋಂಟ್ ನೋ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ದಟ್ ಈಸ್ ಕಾಲ್ಡ್ ಕಮ್ಯುನಿಕೇಟಿಂಗ್ ಯೂಸಿಂಗ್ ಮ್ಯೂಸಿಕ್. ಈಗ ಒಬ್ಬ ಆರ್ಟಿಸ್ಟ್ಗಿರೋ ಹೊಣೆಗಾರಿಕೆ ಏನು ಅಂದರೆ, ಅವನು ಎದುರುಗಡೆ ಕೂತಿರೋವನಿಗೆ ಇವನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಆಗಬೇಕು. ದಟ್ ಈಸ್ ನಾಟ್ ಈಸಿ. ಅದನ್ನು ಮಾಡಿಬಿಟ್ವಿ ಅಂದರೆ, ಇವಾಗ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಮುಂಚೆ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂದರೆ ನನ್ನ ಕೆಲಸ ನಿಜವಾಗ್ಲೂ ಕರೆಕ್ಟಾಗಿ ಆಗ್ತಾಯಿದೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ಬಿಕಾಸ್ ಸಂತೋಷದಲ್ಲೂ ಕಣ್ಣೀರೇ ಬರೋದು, ದುಃಖದಲ್ಲೂ ಕಣ್ಣೀರೇ ಬರುತ್ತೆ. ಬಟ್ ದಿಸ್ ಅ ಹೆಲ್ ಲಾಟ್ ಆಫ್ ಅ ಡಿಫ್ರೆನ್ಸ್. ಸಂತೋಷದ ಕಣ್ಣೀರಲ್ಲಿ ಅದ್ರದ್ದು ಒಂದು ಮೈಯಲ್ಲಿ ನಡೆಯುವಂಥ ಒಂದು ರೋಮಾಂಚನನೇ ಬೇರೆ ಇರುತ್ತೆ ಸರ್. ಯಾವ ರೀತಿಯಾಗಿ ದ ಬಾಡಿ ರಿಯಾಕ್ಟ್ಸ್ ಟು ಇಟ್ ಇಸ್ ಸೋ ಡಿಫ್ರೆಂಟ್. ಆ್ಯಂಡ್ ಎಷ್ಟು ಫಾರ್ಚುನೇಟ್ ಅನಿಸುತ್ತೆ ಒಂದು ಪ್ರೈವೇಟ್ ಕಾನ್ಸರ್ಟ್ ಸರ್ ಜೊತೆಯಲ್ಲಿ ನನಗೆ ಅಂದಾಗ ನಾನು ಎಷ್ಟು ಜನ್ಮದ ಅದೃಷ್ಟ ಮಾಡಿರಬೇಕು ಅನಿಸುತ್ತೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಸ್ಕಿಂಗ್ ಯು ದೀಸ್ ಕ್ವೆಶನ್ಸ್. ನಾವು ಕಮಿಂಗ್ ಟು ಅ ಲಿಟ್ಲ್ ಒಂದು ಸ್ವಲ್ಪ ಸರೆಗಮಪ ಆಗಿ ಬರ್ತೀನಿ ಸರ್. ಒಂದು ಇಲ್ಲ, ಐ ಲೈಕ್ ದಟ್ ಪ್ರೋಗ್ರಾಮ್. ಯಾಕಂದರೆ ಯು ಆರ್ ದ ಹೋಲ್ ಆ್ಯಂಡ್ ಸೋಲ್. ಅವರು ಅಲ್ಲಿ ಬಂದು ನಿಂತ್ಕೊಂಡು ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಾದಾಗ ಬರೀ ಹಾಡುಗಾರಿಕೆ ಮಾತ್ರ ಇರಲ್ಲ. ಐ ಆಮ್ ಶೂರ್ ಬೇರೆಯವರು ಬೇರೆ ವಿಚಾರಗಳನ್ನು ಹೇಳ್ಕೊಡ್ತಿರ್ತಾರೆ. ಕಾಸ್ಟ್ಯೂಮ್ ಅವರು ಅದು ಎಲ್ಲ ಅವ್ರ ಕೆಲಸ ಮಾಡ್ತಿರ್ತಾರೆ. ಈಗ ಟಾಪ್ 15 ಸ್ಟೂಡೆಂಟ್ಸ್, ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ. ಅದರಲ್ಲಿ ಟಾಪ್ 15 ದ ಕ್ರೀಮನ್ನು ನೀವು ಸ್ಟೇಜಿಗೆ ತರ್ತೀರಾ ಸರ್. ಈ ಟಾಪ್ 15 ಸ್ಟೂಡೆಂಟ್ಸ್ಗೆ ನೀವು ಯಾವಾಗಲೂ ಶುರು ಮಾಡುವಾಗ ನೀವು ಕೊಡೋವಂಥ ಫಸ್ಟ್ ಅಡ್ವೈಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಟೀಚರ್ ಅಡ್ವೈಸ್ ಕೊಡಬೇಕು, ಸಜೆಷನ್ ಅಲ್ಲ. ಕರೆಕ್ಟ್ ಅಲ್ವಾ ಸರ್? ಯಾವ ಅಡ್ವೈಸ್ ಕೊಡ್ತೀರಾ ಆ 15ಗೆ? ಫಸ್ಟ್ ಅಡ್ವೈಸ್ ನಿಮ್ದೇನಾಗಿರುತ್ತೆ ಸರ್? ಫಸ್ಟ್ ಅಡ್ವೈಸ್, ನಿಮ್ಮ ಸಂಗೀತದ ಜರ್ನಿ ಮೊದಲನೇ ಜಂಕ್ಷನ್ ಅಷ್ಟೇ. ಇದು ದಿಸ್ ಈಸ್ ವೇರ್ ದ ರಿಯಲ್ ಜರ್ನಿ ಸ್ಟಾರ್ಟ್ಸ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಿಮ್ಮ ಮುಖದ ಮೇಲೆ ಲೈಟ್ಸು, ನಮ್ಮ 100 ಕ್ಯಾಮ್ರಾಗಳು, ಲಕ್ಷಾಂತರ ಕೋಟ್ಯಾಂತರ ಜನರ ಕಣ್ಣುಗಳು ಬಿದ್ದ ಮೇಲೆ ಕಲಿಕೆ ನಿಂತು ಹೋಗಬಾರ್ದು ಅಂತ ಹೇಳ್ತೀನಿ. ನಮ್ಮ ತಂದೆ ಒಂದು ಸರಿ ತುಂಬ ಕಚೇರಿಗಳು ಕರ್ಕೊಂಡು ಹೋಗ್ತಾಯಿದ್ರು ನನ್ನನ್ನು. ಅವರು ಅಪ್ಪ ನಾನು ಚೆನ್ನಾಗಿ ಹಾಡಲ್ಲಪ್ಪ, ನಾನು ಆ ಕಚೇರಿಗೆ ಬರಲ್ಲ ಅನ್ನುವೆ ನಾನು. ಅದಕ್ಕೆ ಇಲ್ಲ, ನಿನ್ನಂಥ ಕಚೇರಿನೂ ಕೇಳಬೇಕು, ಹೇಗೆ ಹಾಡಬಾರ್ದು ಅಂತ ಗೊತ್ತಾಗತ್ತೆ ಅನ್ನೋರು. ಸೊ ಒಂದು ಸ್ಟೇಜಲ್ಲಿ ನಾವು ಕಲಿಯೋದು, ಸ್ಟೇಜ್ ಎದುರುಗಡೆ ಕೂತ್ಕೊಂಡಾಗ ಕಲಿಯೋದು ಎಲ್ಲ ಇರುತ್ತೆ. ಸೊ ಆ ಸ್ಟೇಜಲ್ಲಿ ನೀವು ಕಲಿಬೇಕಾಗಿರೋದನ್ನ ಕಲಿತು ಮುಂದಿನ ವೇದಿಕೆಯಲ್ಲಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಮ ಜರ್ನಿ ಇವಾಗ ಶುರು, ಇಟ್ ಈಸ್ ನಾಟ್ ದಿ ಎಂಡ್ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿಂದ ಆಚೆ ಹೋದ್ಮೇಲೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡಿರ್ತಾರೆ. ಅದು ಕ್ರಮೇಣ ಇನ್ನೊಂದು ಬ್ಯಾಚ್ ಬಂದ ಮೇಲೆ
ಈ ಸೀಸನ್ ಮುಗಿದ್ಮೇಲೆ ಇನ್ನೊಂದು ಬ್ಯಾಚ್ ಬಂದ್ಬಿಡುತ್ತೆ. ಆ ಸೀಸನ್ ಬಂದಮೇಲೆ ಈ ಸೀಸನ್ ಕ್ರಮೇಣ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಆಗ್ತಾ ಹೋಗ್ತಾರೆ. ಆವಾಗ ನಿಮ್ಮ ಕೆಲಸ ಅದಾದ ಮೇಲೂ ನಿಮ್ಮ ಕೆಲಸವನ್ನು ಜನ ಐಡೆಂಟಿಫೈ ಮಾಡಬೇಕು ಅಂದರೆ ಅಷ್ಟು ಕೆಲಸ ಮಾಡಬೇಕು ಅಂತ ಅಲ್ವಾ? ಸೊ ನೀವು ಹೇಳೋದು ಬರೀ ಒಂದು ಈ ಜರ್ನಿಗಲ್ಲ, ವಾಟ್ ಯು ಆರ್ ಡೂಯಿಂಗ್ ಅಂದರೆ ಸರ್ ಒಂದು ಪ್ರಿಪೇರಿಂಗ್ ದೆಮ್ ಫಾರ್ ಲೈಫ್. ಡೆಫಿನೆಟ್ಲಿ ಐ ಡೂ ಇಟ್ ವಿತ್ ಆಲ್ ಮೈ ಸ್ಟೂಡೆಂಟ್ಸ್. ಅವಕಾಶ ಸಿಗಲಿ ಬಿಡಲಿ, ನಾವು ರೆಡಿ ಇರಬೇಕು ಯಾವಾಗ. ಈಗ ಫೈರ್ ಇಂಜಿನ್ ಅವ್ರು ಕಾಯ್ತಾ ಇರ್ತಾರೆ, ಅವ್ರು ಬೆಂಕಿ ಬೀಳಲಿ ಅಂತ ಆಶಯ ಅದನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಅಯ್ಯೋ ಎಲ್ಲೂ ಬೆಂಕಿ ಬಿದ್ದಿಲ್ಲಪ್ಪ ಇವತ್ತೊಂದು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಬಟ್ ಇಮಿಡಿಯೇಟಾಗಿ ಅವರು ರೆಸ್ಪಾಂಡ್ ಮಾಡಬೇಕು. ನಮ್ಮ ತಾಯಿ ಅದನ್ನು ಹೇಳೋರು, ನಮ್ಮ ಅಣ್ಣ ಈಸ್ ಅ ಡಾಕ್ಟರ್, ಯಾವತ್ತೂ ಪೇಷಂಟ್ಸ್ ಬರಲಿ ಅಂತ ಕೇಳ್ಕೊಬೇಡ ಅಂತ. ಬಂದು ಪೇಷಂಟ್ಸ್ನ ಕ್ಯೂರ್ ಮಾಡೋಕ್ಕಾಗತ್ತಾ, ಕ್ಯೂರ್ ಮಾಡೋ ಶಕ್ತಿ ಕೊಡು ಅಂತ ದೇವ್ರ ಹತ್ರ ಕೇಳ್ಕೊ ಅನ್ನೋರು. ಸೊ ಇಟ್ ಈಸ್ ಲೈಕ್ ದಟ್. ನಮ್ಮಲ್ಲಿ ಆ ಶಕ್ತಿನ ನಾವು ಉಳಿಸ್ಕೊಂಡಿರಬೇಕು. ಯಾವಾಗ ಏನು ಅವಕಾಶ ಬರುತ್ತೆ ಏನು ಹೇಳಕ್ಕೆ ಗೊತ್ತಿರಲ್ಲ. ಆ್ಯಂಡ್ ದಟ್ ಇಸ್ ಹೌ ಬ್ಯೂಟಿಫುಲಿ ಸೆಡ್. ಆ್ಯಕ್ಚುಲಿ ನಿಮ್ಮ ಸುಮಾರು ಸೆಲ್ಫ್ ಪಾಡ್ಕಾಸ್ಟನ್ನು ನೋಡುವಾಗ ಒಂದು ಕಡೆ ನಾನು ತುಂಬ ಇಷ್ಟಪಟ್ಟಿದ್ದು, ನೀವು ಹೇಳೋದು ನಿಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲಿ ಹೋದ್ರೂ ಸಹ ನಿನ್ನ ಹ್ಯುಮಿಲಿಟಿಯನ್ನು ನೀನು ಬಿಡಬೇಡ ಅಂತ ಹೇಳೋದು. ಇದ್ರ ಬಗ್ಗೆ ದಯವಿಟ್ಟು ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಬಿಕಾಸ್ ಒಂದು ಸ್ವಲ್ಪ ಬರ್ತಾ ಇದ್ದಂಗೆ ಸಮ್ವೇರ್ ನಮ್ಮಲ್ಲಿ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಒಂದು ಅಹಂಕಾರ ಅನ್ನೋದು ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಹ್ಯುಮಿಲಿಟಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಫಸ್ಟ್ ಸೆಂಟೆನ್ಸ್ ವಿಲ್ ಬಿ ದ್ಯಾಟ್. ಸೊ ದಯವಿಟ್ಟು ಸರ್ ಅದ್ರ ಬಗ್ಗೆ ಪ್ಲೀಸ್. ಗುರವೇ ನಮಃ ಅನ್ನೋ ಶ್ಲೋಕ ಇವಾಗ ಗುರುವೇನ್ ಮಹಾ ಆಗೋಗಿದೆ. ನಾನು ಅದ್ರ ಬಗ್ಗೆ ಒಂದು ಕವನ ಕೂಡ ಬರೆದಿದ್ದೀನಿ, ಸಾಲುಗಳ ಜ್ಞಾಪಕ ಇಲ್ಲ, ಇಲ್ದಿದ್ರೆ ಹೇಳ್ತಿದ್ದೆ, ಅದು ಬಹುಶಃ ಸಿಗುತ್ತೆ. ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಗುರುವೇ ನಮಃ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಇಟ್ ಈಸ್ ನಾಟ್ ದಟ್ ಐ ಆಮ್ ಆಸ್ಕಿಂಗ್ ಮೈ ಸ್ಟೂಡೆಂಟ್ಸ್ ಟು ಕೀಪ್ ಮೀ ಇನ್ ಮೈಂಡ್. ನೋ, ವಿ ಆರ್ ದಿ ಟೀಚರ್ಸ್ ಆಫ್ ಅವರ್ ಓನ್ ಸೆಲ್ಸ್. ನಾನು ಹೇಳೋದು, ನಾವು ಐ ಶುಡ್ ಪರ್ಫಾರ್ಮ್ ಬೆಟರ್ ದ್ಯಾನ್ ಎಸ್ಟರ್ಡೇ. ದಿ ಕಾಂಪಿಟೇಷನ್ ಈಸ್ ವಿತ್ ಯುವರ್ ಓನ್ ಸೆಲ್ಫ್. ನಾ ಹೇಳೋದು ಇದನ್ನೇ. ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ, ಡೋಂಟ್ ರಿಪೀಟ್ ಯುವರ್ ಮಿಸ್ಟೇಕ್ಸ್ ಅಂತ. ಡೋಂಟ್ ರಿಪೀಟ್ ಯುವರ್ ಮಿಸ್ಟೇಕ್ಸ್, ಮೇಕ್ ನ್ಯೂ ಮಿಸ್ಟೇಕ್ಸ್. ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ಕರೆಕ್ಟಿಂಗ್ ಇಟ್, ಬಟ್ ಡೋಂಟ್ ರಿಪೀಟ್ ಇಟ್ ಅಂತ. ಕಂಟ್ರೋಲ್ ಎಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಕಂಟ್ರೋಲ್ ವಿ ಆ್ಯಂಡ್ ಕಂಟ್ರೋಲ್ ಎಸ್ ತುಂಬ ಹೆಲ್ಪ್ ಆಗುತ್ತೆ. ಆ ಥರ ಮಾಡ್ಕೋತಾ ಇರಿ ಅಂತ ಹೇಳ್ತೀನಿ. ಸೊ ಹ್ಯುಮಿಲಿಟಿ ಮ್ಯಾಟರ್ಸ್ ಅ ಲಾಟ್. ಆಮೇಲೆ ಬೆಳವಣಿಗೆ ನಿಮಗೆ ಮಾತ್ರ ಆಗಿರಲ್ಲ, ಕೇಳುಗರಿಗೂ ಆಗಿರುತ್ತೆ ಬೆಳವಣಿಗೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂದರೆ, ಎದುರುಗಡೆ ಕೂತಿರೋ ಆಡಿಯನ್ಸ್ನ ಹಗುರವಾಗಿ ತಗೋಬೇಡಿ. ಅಲ್ಲಿ ಯಾವ ದೊಡ್ಡ ವಿದ್ವಾಂಸ ಕೂತಿರ್ಬೋದು ಯಾರಿಗೆ ಗೊತ್ತು ಅಲ್ವಾ? ಎಷ್ಟೋ ಜನ ಓಕಲ್ಲಾಗಿ ಸಣ್ಣ ಚೂರುಪಾರು ಗೊತ್ತಿರೋರೇ ಬಂದ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ ವಿಚಾರಗಳು. ಕೆಲವರು ತುಂಬಿದ ಕೊಡ ತುಳ್ಕಲ್ಲ ಅಂತವರು ಪಾಡ್ಗೋರು, ಇವ್ನು ತಪ್ಪು ಮಾಡ್ದಾಗೋರು ಅಂತ ಹೊಟ್ಟೋಗ್ತಾರೆ ಅಷ್ಟೇ. ನಿನಗೆ ಆ ವಿಷಯನೇ ಬರಲ್ಲ. ಹ್ಯುಮಿಲಿಟಿ ಇದ್ದರೆ ನಿನ್ನ ಹತ್ರ ಅವ್ರು ಬಂದು ಮಾತಾಡ್ಬೋದು, ನಿನಗೇನೋ ಆ ವಿಚಾರ ಹೇಳ್ಬೋದು. ದಿಸ್ ಇಸ್ ವಾಟ್. ಸೊ ಹಂಬಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದನ್ನು ಫಸ್ಟ್ ಕಲಿಸ್ಬೇಕಾಗಿರೋದು ಮನೆಯಲ್ಲೇ. ನನ್ನ ಮಗ ಮೆರಿಲಿ. ಇದುವರೆಗೂ ನಾನು ಹೇಳ್ತೀನಿ, ಕ್ಯಾಮ್ರಾ ಮುಂದೆ ಹೇಳ್ತಿದ್ದೀನಿ ಅಂತಲ್ಲ, ಇದುವರೆಗೂ ನಮ್ಮಪ್ಪ ಸೂಪರಾಗಿ ಆಡಿದೆ ಕಣೋ ಅಂತ ಹೇಳೇ ಇಲ್ಲ. ಅದೇನೋ ಅಲ್ಲಿ ತಪ್ಪು ಮಾಡಿದೆಯಲ್ಲ, ಕೋಪ ಹೆಂಗೆ ಬರುತ್ತೆ ಅಂದರೆ, ಇಷ್ಟೊತ್ತು ಹಾಡಿದ್ದೀನಿ, ಇಷ್ಟೊತ್ತು ಹಾಡಿದ್ರಲ್ಲಿ ಒಂದಾದರೂ ಚೆನ್ನಾಗಿರೋ ವಿಷಯ ಹೇಳಿದ್ರೆ ಅವರು ಇಲ್ಲ, ಅದೇನು ತಪ್ಪು ಹಾಡಿದೆ, ಅದನ್ನು ಯಾಕೆ ನೋಡ್ಕೊಂಡು ಹಾಡಿದೆ ಅಂತ. ಮೊನ್ನೆ ನೀವು ಒಂದು ಕಾನ್ಸರ್ಟಿಗೆ ಬಂದಿದ್ರಲ್ಲ, ಆ ಕಾನ್ಸರ್ಟಲ್ಲಿ ನನ್ನ ಒಂದು ಕಾಂಪೋಸಿಷನ್ನ ನೋಡ್ಕೊಂಡು ಹಾಡಿದೆ, ಅದೇನು ಬಾಯಿಗೆ ಬರಲ್ವಾ ನಿಮಗೆ, ಯಾಕೆ ನೋಡ್ಕೊಂಡು ಹಾಡಿದೆ ಅಂತ ಕೇಳಿದ್ರು. ಅದೇ ಫಸ್ಟ್ ಪ್ರಶ್ನೆ ಅವ್ರದ್ದು ಕಚೇರಿ ಆದಮೇಲೆ. ಸೊ ಬಹುಶಃ ಪೇರೆಂಟ್ಸ್ದು ರೋಲ್ ತುಂಬ ಮ್ಯಾಟ್ರ್ ಆಗುತ್ತೆ. ಬ್ರಿಂಗಿಂಗ್ ಇಸ್ ಟೂ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟೀಚರ್ಸ್ ಆಲ್ಸೋ. ನಮ್ಮ ಮೇಡಮ್ ಹೇಳೋರು, ಇವತ್ತು ಕಾಂಪಿಟೇಷನಲ್ಲಿ ಗೆದ್ದೆ ಮೇಡಮ್, ನಮ್ಮ ಫಸ್ಟ್ ಪ್ರೈಸ್ ಬಂತು ಅಂತ. ಬಹುಶಃ ನಿನಗಿಂತ ಚೆನ್ನಾಗಿ ಹಾಡೋರು ಬಂದಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಗೆದ್ದಿದ್ಯಾ ಅನ್ನೋರು. ಸೋ ಟ್ರೂನು. ಮರದಿಂದ ಮರಕ್ಕೆ ಇನ್ನೊಂದು ದೊಡ್ಡದಾಗಿದ್ದೇ ಇರುತ್ತೆ. ಒಂದು ಮರಕ್ಕಿಂತ ಇನ್ನೊಂದು ಮರ ಖಂಡಿತವಾಗಿಯೂ ದೊಡ್ಡದಾಗಿರುತ್ತೆ. ಸೊ ಹಂಗೆ ಹೇಳೋರು. ಆ ಥರನೇ ನಾವು ಬೆಳೆದಿರೋದು. ನನ್ನೆಲ್ಲ ಟೀಚರ್ಸು ಹಾಗೇನೆ. ಅಪ್ರಿಸಿಯೇಷನ್ ತೊಗೋಬೇಕು ಅಂದರೆ ಒಂದು ಅಶ್ವಮೇಧ ಯಾಗ ಮಾಡಬೇಕು. ಇದು ಗ್ರೇಟ್ ಲರ್ನಿಂಗ್ ಸರ್. ಆ್ಯಕ್ಚುಲಿ ನಾನು ಫಾರ್ಚುನೇಟ್ ಆಗಿದ್ದೆ, ಮೊನ್ನೆ ಬಂದು ನಿಮ್ಮ ಕಾನ್ಸರ್ಟ್ ಅಟೆಂಡ್ ಮಾಡಿದೆ. ನೀವು ಹೇಳ್ದಂಗೆ
ಇವತ್ತಿಗೂ ಆ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಹೌದು. ಅಂದ್ರೆ ನಮ್ಮನ್ನ ಯಾವ ರೀತಿಯಾಗಿ ಒಂದು ಗ್ರೂಮ್ ಮಾಡಿರೋದು. ಇವತ್ತು ನಮ್ಗೊಂದು ಎಲ್ಲೋ ಒಂದು ಸಣ್ಣದೊಂದು ಭಯ ಭಕ್ತಿ ಎರಡೂ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಎಲ್ಲಿ ಏನ್ ಹೇಳ್ತಾರೋ, ಜಗತ್ತೆಲ್ಲ ನಮ್ಮನ್ನ ಹೊಗಳಿದ್ರು ತಂದೆ ತಾಯಿ ಹೊಗಳೋದು ಅಷ್ಟೇ ಮುಖ್ಯ ಆಗಿರುವಾಗ ಅವ್ರಿಗೆ ಹೇಳಿದಾಗ ಲರ್ನಿಂಗ್ ಅಂಡ್ ಅಟ್ ದಿಸ್ ಏಜ್ ಆಲ್ಸೋ ಕೊಡ್ತಾರೆ ಅಂದ್ರೆ ನಮ್ಮನ್ನ ಎಷ್ಟು ಗ್ರೌಂಡೆಡ್ ಆಗಿ ಇಟ್ಟಿದಾರಲ್ಲಿ. ಬಟ್ ಇವಾಗ ಪ್ರಾಬಬ್ಲಿ ಐ ಡೋಂಟ್ ನೋ, ತಂದೆ ತಾಯಿಗಳು ನಾನು ನಾಟ್ ಜನರಲೈಸ್ ಹೇಳ್ತಿಲ್ಲ ಸರ್, ಬಟ್ ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ದಿರೋ ಒಂದು ಇಷ್ಟು ಮಾಡಿದ್ರು ಇಷ್ಟು ಮಾಡ್ದ ಅಂತ ತಗೊಂಡಾಗ ಆ ಮಗುಗ್ ತಲೆಗೆ ಹತ್ತುತ್ತೆ. ಆಮೇಲೆ ಅದು ಬೆಳವಣಿಗೆ ಅಲ್ಲೇ ಕುಂಠಿತ ಆಗೋಗ್ಬಿಡತ್ತೆ. ಗ್ರೇಟ್ ರೆವಿಲೇಷನ್, ಗ್ರೇಟ್ ಲರ್ನಿಂಗ್ ಸರ್ ಇದು ಖಂಡಿತವಾಗ್ಲೂ. ಇಟ್ಸ್ ಅ ಗ್ರೇಟ್. ನನ್ನ ಇವತ್ತಿನ ಪ್ರಶ್ನೆಗಳು ತುಂಬಾ ಒಂದು ಇಟ್ ಮೈಟ್ ನಾಟ್ ಬಿ ಸೂಪರ್ ಡೂಪರ್ ಗ್ರೇಟ್ ಕ್ವೆಶನ್ಸ್ ಅಂತಲ್ಲ ಸರ್, ಸ್ಮಾಲ್ ಕ್ವೆಶನ್ಸ್. ಬಟ್ ನನಗನ್ಸೋದು ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮ ಬೇಸ್ ನಾವು ಸರಿಯಾಗಿ ಇಟ್ಕೊಂಡಾಗ ಎಂಥ ಒಂದು ಮಹಡಿನ ಕಟ್ಕೊಂಡು ಹೋಗ್ಲಿಕ್ಕೂ ನಮಗೆ ಸಾಧ್ಯ ಆಗತ್ತೆ. ಖಂಡಿತ ಖಂಡಿತ. ಸೊ ದಟ್ ವಾಸ್ ಒನ್ ಥಿಂಗ್. ಇನ್ನೊಂದು ಕೇಳುವಾಗ ಸರ್, ಆ್ಯಕ್ಚುಲಿ ದ ಸೇಮ್ ಸ್ಟೂಡೆಂಟ್ಸ್, ಈಗ ನೀವು ಆಗಲೇ ಹೇಳಿದ್ರಿ, ಈಗ ಗೆಲ್ತಾರೆ, ಕೆಲವ್ರು ಗೆಲ್ತಾರೆ. ಈಗ 15 ಜನದಲ್ಲಿ ಒಬ್ಬರು ಗೆಲ್ತಾರೆ. ಬಟ್ ಎಲ್ಲರೂ ಗೆಲ್ಲಬೇಕು ಅನ್ನೋ ಆಸೆಯಲ್ಲೇ ಬಂದಿರ್ತಾರೆ. ಕ್ರಿಟಿಸಿಸಮ್ ತಗೋಬೇಕಾಗತ್ತೆ. ನೀವು ಹೇಳ್ದಾಗೆ ಯಾವ ರೀತಿಯಾಗಿ ಇದರಿಂದ ನೆಕ್ಸ್ಟ್ಗೆ ಹೌ ಡು ಐ ಬೆಟರ್ ಮೈ ಸೆಲ್ಫ್ ಅನ್ನೋದು ಅವ್ರಿಗಿರುತ್ತೆ. ಸೊ ಇದಕ್ಕೂ ಸಹ ನೀವು ಪ್ರಿಪೇರ್ ಆಗ್ತೀರಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ನೀವು ಬರೀ ಯು ಡೋಂಟ್ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಒನ್ ಕಾನ್ಸರ್ಟ್ ಅಥವಾ ಒಂದು ಶೋ ಅಲ್ಲ, ಯು ಪ್ರಿಪೇರ್ ದೆಮ್ ಫಾರ್ ಲೈಫ್. ಡೆಫಿನೆಟ್ಲಿ. ಸಕ್ಸಸ್ ಒಂದೇ ಅಲ್ಲ ಅನ್ನೋದನ್ನು ನೀವು ಹೇಳ್ಕೊಟ್ಟಿರೋದು, ನೀವು ಮಾಡಿರೋದನ್ನು ನಾನು ನನ್ನ ಕಣ್ಣಲ್ಲಿ ನೋಡಿ ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಸರ್. ಎವ್ರಿ ಟೈಮ್ ಐ ಆಮ್ ಟಾಕಿಂಗ್ ಟು ಯು ಐ ಹ್ಯಾವ್ ಗೂಸ್ ಬಂಪ್ಸ್ ಬಿಕಾಸ್ ಸೋ ಮಚ್ ಆಫ್ ಲರ್ನಿಂಗ್. ಕಲೀಲಿಕ್ಕೆ 59 ಆದರೂ ಬೇಕಾದಷ್ಟು ಇರುತ್ತಲ್ವ ಸರ್ ಕಲೀಲಿಕ್ಕೆ. ಮೊನ್ನೆ ಇನ್ನೂ ಜಾಸ್ತಿ ಹೇಳಿದ್ರಿ. ಇಲ್ಲ 60 ಆ್ಯಕ್ಚುಲಿ 59 ಸರ್, 58 ಅಫಿಷಿಯಲಿ 58. ನಾನು ಐ ಆಲ್ವೇಸ್ ಟೇಕ್ ರನ್ನಿಂಗ್ ಇಯರ್ಸ್, ಐ ಡೋಂಟ್ ಟೇಕ್ ದ ಕಂಪ್ಲೀಟೆಡ್ ಇಯರ್ಸ್. ರನ್ನಿಂಗ್ ಇಯರ್ಸ್ 59, 60ಕ್ಕೆ ಹತ್ರನೇ ಅಲ್ವೇ? ನಾನು ಆಗಲೇ 50 ಹೇಳ್ಕೊತಾ ಇದ್ದೀನಿ. ನೋಡಿದ್ರೆ ನೀವು ಇನ್ನೂ ತುಂಬ ದೂರ ಇದ್ದೀರಾ 50ಕ್ಕೆ. ಇದು ಹೇಳುವಾಗ ಇನ್ನೊಂದು ಕಡೆ ನಿಮ್ಮ ಮಾತಲ್ಲಿ ಕೇಳಿದೆ ಸರ್, ವಿಜುವಲೈಸೇಷನ್ ಆಫ್ ಅ ಕಾಂಪೋಸಿಷನ್. ಕರೆಕ್ಟ್. ನೀನು ಎಕ್ಸ್ಪೀರಿಯನ್ಸ್ ಮಾಡಬೇಕದನ್ನ. ಹೌದು ಅಂತ ಅದ್ರ ಬಗ್ಗೆ ಪ್ಲೀಸ್. ಈಗ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂದರೆ ನಾನು ಇದನ್ನು ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ. ಪ್ಲೇಬ್ಯಾಕ್ ಸಿಂಗರ್ ಇವಾಗಲೂ ನಮ್ಮ ಮಾತಲ್ಲೂ ಹೇಳಿದೆ, ಇವಾಗ ನನ್ನ ಭಾವನೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಅದು ಆ ಥರ ಇರಬೇಕು ಅಂತ. ಸೊ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂದರೆ ಅಥವಾ ಸಿಂಗರ್ ಇನ್ ಜನರಲ್ ಆಗಬೇಕು ಅಂದರೆ ಆ ಸನ್ನಿವೇಶ ಹೇಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ನ ಮಾಡೋ ಅಷ್ಟು ಕೆಪಾಸಿಟಿ ಇರಬೇಕು, ಅಷ್ಟು ರೂಮ್ ನಿಮ್ಮ ಬ್ರೈನಲ್ಲಿರಬೇಕು. ಅದಕ್ಕೆ ಬೇಕಾಗಿರೋದು ಓದು ಅಥವಾ ಕೇಳು ಅಥವಾ ನೋಡು. ಈ ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಆ ವಿಜುವಲೈಸೇಷನ್ನ ಕಲ್ತ್ಕೊಂಬಿಟ್ರೆ ಯಾವ ಹಾಡಾದರೂ ಕೊಡಿ, ಅದಕ್ಕೆ ಬೇಕಾಗಿರೋ ಒಂದು ವಿಷಯನ ಇವಾಗ ಹೇಳ್ತಾರೆ ಬಂದ್ಬಿಟ್ಟು, ಸರ್ ದೇವಸ್ಥಾನ ಬಾಗಲ್ ತಿಂಗ್ ತೆಗಿತಾರೆ ಸರ್, ಹೀರೋಯಿನ್ ಬರ್ತಾರೆ ಸರ್, ದರ್ರಂತ ಹೋಗ್ಬಿಟ್ಟು ಅದರ ಮೇಲೆ ಕೃಷ್ಣನ ಪಾದಕ್ಕೆ ಬೀಳ್ತಾರೆ ಸರ್ ಅಂತ. ಅವಾಗ ಕೃಷ್ಣ ಆಯಿತು, ಆಮೇಲೆ ಮತ್ತೆ ಹೆಂಗೆ ಕೃಷ್ಣ 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 ಆಗೋಯ್ತು. ಅದೇ ಖುಷಿಗೆ ಬೇರೆ, ಅದಕ್ಕೆ ಇನ್ನೊಂದು ಥರ, ಅದು ಇನ್ನೊಂದು ವಿಚಾರ, ಅದನ್ನು ಬೇರೆ ಥರ ಎಕ್ಸ್ಪ್ರೆಸ್ ಮಾಡೋದು. ಗಗರಿ ಸಗರಿ ಗಪದ ಬಗ ಪದ ಸರಿ ಗರಿ ಗಪ ಗಾರಿ ಸದಾ ಪಗರಿ ಗಪದ ಅಂತ ಒಂದು ನಿಮಿಷಕ್ಕೂ ಹೇಳ್ಬಿಡ್ಬೋದು. ವಿಜುವಲೈಸೇಷನ್ ಇಲ್ಲದೆ ಇದ್ದರೆ ನಾವು ಏನು ಮಾಡಿದ್ರು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗತ್ತೆ. ಸೊ ಐ ಥಿಂಕ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಿಮ್ಮ ಒಂದೊಂದು ಮಾತುಗಳು ಸಹ ಇಫ್ ದೇ ಟೇಕ್ ಇಟ್ ಇಂಟರ್ನಲೈಸ್ ಮಾಡಿಕೊಂಡ್ರು ಅಂತಂದರೆ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ ಅಂತಲೇ ಹೇಳಲ್ಲ, ಯಾರಿಗೆ ಮ್ಯೂಸಿಕಲ್ಲಿ ಆಸಕ್ತಿ ಇದೆಯೋ, ನಾನು ಮ್ಯೂಸಿಕ್ ನನ್ನ ಜರ್ನಿಯಾಗಿ ನಾನು ಬೆಳೆಸ್ಕೊಂಡು ಹೋಗಬೇಕು ಅನ್ಕೋತೀನೋ ಅವರಿಗೆ ಒಂದೊಂದು ದೊಡ್ಡ ಪಾಠಗಳ ಥರ ಬರ್ತಾ ಇದೆ ಸರ್. ನೀವು ಒಬ್ಬ ವೀಣಾ ಪ್ಲೇಯರು ಸಹ ಗೊತ್ತು, ಆ್ಯಂಡ್ ಯಾರ ಹತ್ರ ಟ್ರೈನಿಂಗ್ ಆಗಿರೋದು ಡಾಕ್ಟರ್ ಸುಮಾ ಸುಧೀಂದ್ರ. ಅವ್ರು ಯಾವ ರೀತಿಯಾಗಿ ಅಲ್ಲೂ ಒಂದು ಕಡೆ ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತೀರಾ, ಅವ್ರು ಬರೀ ನಂಗೆ ವೀಣೆ ಹೇಳ್ಕೊಡ್ಲಿಲ್ಲ, ಲೈಫ್ ಲೆಸನ್ಸ್ ಹೇಳ್ಕೊಟ್ರು, ಅಪ್ಗ್ರೇಡೇಷನ್ ಬಗ್ಗೆ ಹೇಳ್ಕೊಟ್ರು. ಶಿ ಟೋಲ್ಡ್ ಮೀ ಕರಿಯರ್ ಮಾಡ್ಕೋಬೇಕು ಇದರಿಂದ, ಇಟ್ ಶುಡ್ ನಾಟ್ ಬಿ ಸುಮ್ಮನೆ ಬಂದೇ ಕಲ್ತೆ ಥರ ಆಗಬಾರ್ದು ಅಂತ. ಅಂದರೆ ಎವ್ರಿ ಸೆಂಟೆನ್ಸ್, ನಿಮ್ಮದು ಬಂದಿರೋ ಪ್ರತಿಯೊಂದು ಸೆಂಟೆನ್ಸು ಸಹ ಅವನನ್ನು ಬರೀ ಒಂದು ಸಿಂಗರ್ ಅಂತಲ್ಲ, ಒಂದು ಲೈಫಿಗೆ ಪ್ರಿಪೇರ್ ಮಾಡುತ್ತೆ. ಸೊ ಹೌ ಡು ಯು ಟಾಕ್ ಅಬೌಟ್ ದಿಸ್? ನಾನು ಎಲ್ಲ ಗುರುಗಳ ಬಗ್ಗೆನೂ
ಆ ವಿಚಾರದಲ್ಲಿ ಗ್ರ್ಯಾಟಿಟ್ಯೂಡ್ ಇದೆ, ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ತುಂಬ ನನಗೆ ಸಂಗೀತದ ಇನಿಷಿಯಲ್ ಡೇಸಲ್ಲಿ ನಾನು ತುಂಬ ಕಲ್ತಿದ್ದು ವಿದುಷಿ MS ವಿದ್ಯಾ ಅವ್ರ ಹತ್ರ. ನಾನು ಇಲ್ಲಿ ಬಂದಾಗಲೂ ನೀವು ನನ್ನ ಮಗ ಇದ್ದ ಹಾಗೆ ಅಂತ ಎಲ್ಲರೂ ಪರಿಚಯ ಮಾಡಿಕೊಡ್ತಿದ್ದಾಗ ನಂಗೆ ಅವ್ರು ನೆನಪಾಗ್ತಾಯಿದ್ರು. ಅವ್ರ ಮನೇಲಿ ನಾನು ಮಗ ಇದ್ದ ಹಾಗೆ ಇದ್ದೆ. ಅವ್ರು ಅಡುಗೆ ಮನೆಗೆ ಹೋಗ್ತಿದ್ದೆ, ಏನು ಬೇಕೋ ತಿನ್ಬಹುದು, ಅಷ್ಟೊಂದು ಫ್ರೀಡಮ್. ಅಲ್ಲಿ ಎಷ್ಟೋ ಸಂಗೀತ ಕಲಿತೆ. ಅವ್ರು ಹೇಳ್ತಾ ಇದ್ದ ಡೈಲಾಗೇ ಅದು, ನಿನಗಿಂತ ಚೆನ್ನಾಗಿ ಹಾಡೋರು ಬಂದಿರಲಿಲ್ಲ ಅನಿಸುತ್ತೆ, ಅದಕ್ಕೆ ನೀನು ವಿನ್ ಆದೆ ಅಂತ. ಆ ಥರ ಟೀಚರ್ ಅವರು. ಸೊ ಅಲ್ಲಿಂದ ಮುಂದಕ್ಕೆ ಹೋದರೆ ಐ ಲರ್ನ್ಡ್ ಫ್ರಮ್ ವಿದುಷಿ P. ರಮಾ, ಪುಸ್ತಕಂ ರಮಾ ಅಂತ. ಅವರು ಶಿ ಟಾಟ್ ಮೀ ಹೌ ಟು ಸಿಂಗ್ ಫಾರ್ ಡಾನ್ಸ್. ಎಷ್ಟೋ ದೇವ್ರ ನಾಮಗಳು ನಾನು ಹಾಡೋದು ಅವ್ರು ಹೇಳ್ಕೊಟ್ಟಿರೋ ದೇವ್ರ ನಾಮಗಳು. ಎಕ್ಸ್ಪ್ರೆಷನ್ಸ್ ಏನು ಅನ್ನೋದನ್ನು ಹೇಳ್ಕೊಟ್ರು. ಅದಾದಮೇಲೆ ದೊಡ್ಡ ಗುರುಗಳು ಡಾಕ್ಟರ್ R. K. ಶ್ರೀಕಂಠನ್ ಅವರು ಒಂದು ಸರಿ ಬೇಗಡೆ ರಾಗ ಹಾಡ್ಬಿಟ್ಟು ನಿಲ್ಲಿಸಿದೆ. ಹಾಡಿದ್ಮೇಲೆ ಯಾವ ರಾಗ ಹಾಡಿದೆ ನೀನು ಅಂತ ಕೇಳಿದ್ರು. ಅಷ್ಟು ವಿಷಯ ಅಂದರೆ ಆ ರಾಗನೇ ಅನ್ನಿಸ್ಲಿಲ್ಲ ನೀನು ಹಾಡಿದ್ದು ಅನ್ನೋ ಥರ ಹೇಳೋರು. ಅಲ್ಲಿಂದನೇ ವಾಪಸ್ ಬರ್ತಾ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ, ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಮೇಲೆ ಬರ್ತಾಯಿದ್ದೆ ನಾನು, ಅಲ್ಲಿಂದನೇ ಬಿದ್ದುಬಿಡೋಣ ಟ್ಯಾಂಕಲ್ಲಿ ಎನ್ಸ್ಬಿಡೋದು. ಅಷ್ಟು ಬೇಜಾರಾಗ್ಬಿಡೋದು, ಏನೂ ಬರಲ್ವಲ್ಲಪ್ಪ ನನಗೆ ಜೀವನದಲ್ಲಿ, ಇಷ್ಟೊಂದು ವಯಸ್ಸಾಗೋಯ್ತು ನನಗೆ ಅಂತ. ಅವಾಗ ಮೇಸ್ಟ್ರ್ ಕ್ಲಾಸಿಂದ ಬಂದರೆ ಗಳಗಳ ಅಂತ ಅಳೋಣ ಅನಿಸೋದು, ಇದು ಸಿಗ್ತಿರಲಿಲ್ಲ ಅವಕಾಶ. ಸೊ ಅಷ್ಟು ಸ್ಟ್ರಿಕ್ಟ್ ಟೀಚರ್ಸ್ ಹತ್ರ ನಾನು ಕಲ್ತಿದ್ದು. ಇದೆಲ್ಲ ಕಲ್ತ ಮೇಲೆ ನನಗೆ ಸಿಕ್ಕಿದ್ದು ಡಾಕ್ಟರ್ ಸುಮಾ ಸುಧೀಂದ್ರ ಮೇಡಮ್. ಡಾಕ್ಟರ್ ಸುಮಾ ಸುಧೀಂದ್ರ ಅವ್ರು ಹೇಗೆ ಅಂದರೆ, ನಾನು ತುಂಬ ಇಂಟರ್ವ್ಯೂಸಲ್ಲಿ ಇದನ್ನು ಹೇಳಿದ್ದೀನಿ, ನಮ್ಮ ಮನೇಲಿ ಸುಮಾ ಅವ್ರು ನನ್ನ ತಾಯಿ. ಇಲ್ಲಿ ನನ್ನ ಫೀಲ್ಡಲ್ಲಿ, ಇನ್ ಫೀಲ್ಡ್ ಆಫ್ ಮ್ಯೂಸಿಕ್ ಆ್ಯಂಡ್ ಆರ್ಟ್, ನನಗೆ ನಿಜವಾಗ್ಲೂ ತಾಯಿ ಅಂತ ಅನ್ನಿಸ್ಕೊಂಡಿರೋರು ಡಾಕ್ಟರ್ ಸುಮಾ ಸುಧೀಂದ್ರ. ಅಮ್ಮ ಹೇಗೆ ಇಂಡ್ಯೂಸ್ ಮಾಡಿದ್ರೋ ಎಷ್ಟೋ ವಿಚಾರಗಳನ್ನು, ಆ್ಯಸ್ ಆನ್ ಆರ್ಟಿಸ್ಟ್ ಹೆಂಗಿರಬೇಕು ಅಂತ ಇಂಡ್ಯೂಸ್ ಮಾಡಿದ್ದು ಸುಮಾ ಮೇಡಮ್. ಎಷ್ಟೋ ವಿಚಾರಗಳನ್ನು ಅವ್ರು ಮಾಡ್ತಾ, ಅವ್ರು ನಡ್ಕೋತಾ ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಈಗಲೂ ಅವ್ರಿಗೆ ಐ ಡೋಂಟ್ ಶಿ ವಿಲ್ ಸ್ಕೋಲ್ಡ್ ಮೀ ಇಫ್ ಐ ಟೆಲ್ ಹರ್ ಏಜ್. ಶಿ ಈಸ್ ಓಲ್ಡ್ ಎನಫ್ ಟು ಸ್ಟಾಪ್ ಆಲ್ ದಿಸ್, ಬಟ್ ಸ್ಟಿಲ್ ಇವತ್ತು ಜಿಮ್ ಮಾಡ್ತಾರೆ, ಬೆಳಗ್ಗೆ 2 hours ಪ್ರಾಕ್ಟೀಸ್ ಮಾಡ್ತಾರೆ ವೀಣೆನ. ಇವತ್ತಿಗೂ ಎವ್ರಿ ಸಿಂಗಲ್ ಡೇ, ಈವನ್ ಇಫ್ ಶಿ ಗೋಸ್ ಔಟ್ ಫಾರ್ ರಿಟ್ರೀಟ್, ಏನೋ ಒಂದು ಹಾಲಿಡೇ ಹೋಮ್ಗೆ ಹೋದ್ರು ವೀಣೆ ತೊಗೊಂಡು ಹೋಗ್ತಾರೆ. ಅಷ್ಟು ಕಮಿಟೆಡ್ ಲೇಡಿ. ಸೊ ಅವ್ರ ಆ್ಯಕ್ಷನ್ಸಲ್ಲಿ ನಾವು ಎಷ್ಟೋ ಕಲ್ತ್ಕೊಂಬಿಟ್ಟೆ, ಸುಮಾರು ವಿಷಯಗಳನ್ನ ಕಲ್ತ್ಕೊಂಡೆ, ಲೈಫ್ ಲೆಸನ್ಸ್. ಎಸ್. ಆಮೇಲೆ ನಮ್ಮ ತಾಯಿ ಹೋದಾಗ, ಅಂದರೆ 2018 ನಮ್ಮ ತಾಯಿ ಹೋಗಿದ್ದು. 2018 ಹೋದರು. ಅವ್ರು ಹೋಗಿ 15 ದಿವಸಕ್ಕೆ ಒಂದು ಪ್ರೋಗ್ರಾಮ್ ಒಪ್ಕೊಂಡಿದ್ದೆ ನಾನು, ಆರ್ಗನೈಸ್ಡ್ ಬೈ ಡಾಕ್ಟರ್ ಸುಮಾ ಸುಧೀಂದ್ರ. ಫೋನ್ ಮಾಡಿ ಹೇಳಿದೆ, ನಾನು ತುಂಬ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೀನಿ ಮೇಡಮ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್. ಯಾಕೆಂದರೆ ನಮ್ಮ ತಾಯಿ ಹೀಗೆ ಹೋಗ್ಬಿಟ್ರು, ಸುಮ್ಮನೆ ಸಡನ್ನಾಗಿ ಹೋಗ್ಬಿಟ್ರು. ನೋ ಕ್ಲೂಸ್, ಏನೋ ತುಂಬ ವರ್ಷದಿಂದ ಬೆಡ್ ರಿಡನ್ ಆಗಿದ್ದರು, ಅದೆಲ್ಲ ಏನೂ ಇಲ್ಲ. ರಾತ್ರಿ ಮಲ್ಗಿದ್ರು ಬೆಳಗ್ಗೆ ಏಳಿಲ್ಲ, ಆ ಥರ ಹೋಗಿದ್ದವರು. ಸೊ ಅದು ತುಂಬ ಆಘಾತ ಆಗಿತ್ತು ನನಗೆ. ಐ ವಾಸ್ ಅ ಮಮ್ಮಸ್ ಬಾಯ್, ಬೇರೆ ತುಂಬ ಕ್ಲೋಸು ಅಮ್ಮಂಗೆ. ಫೋನ್ ಮಾಡಿ ಹೇಳಿದ್ರೆ, ಅವೆಲ್ಲ ಗೊತ್ತಿಲ್ಲ, ನಿನ್ನ ಕಮಿಟ್ಮೆಂಟು, ಸುಮ್ಮನೆ ಬಂದು ನೀನು ಪರ್ಫಾರ್ಮ್ ಮಾಡ್ತೀಯ ಅಂತ. ಐ ಡಿಡ್. ಇಟ್ ವಾಸ್ ನಾಟ್ ಮೈ ಓನ್ ಸಿಂಪಲ್ ಕಾನ್ಸರ್ಟ್ ಅಲ್ಲ ಅದು, ಇಟ್ ವಾಸ್ ಅನ್ ಆಕಪೆಲಾ ಪ್ರೊಡಕ್ಷನ್. ಐ ಹ್ಯಾಡ್ ಟು ಇನ್ವಾಲ್ವ್ ಅಬೌಟ್ 40 to 45 ಪೀಪಲ್, ಟ್ರೈನ್ ದೆಮ್, ಬ್ರಿಂಗ್ ದೆಮ್ ಆನ್ ಸ್ಟೇಜ್ ಆ್ಯಂಡ್ ಪ್ರೊಡ್ಯೂಸ್ ಇಟ್ ಇನ್ ಚೌಡಯ್ಯ ಮೆಮೋರಿಯಲ್ ಹಾಲ್. ಇಟ್ ವಾಸ್ ಅ ಬಿಗ್ ಕಾನ್ಸರ್ಟ್. ಐ ಡಿಡ್ ಇಟ್. ಶಿ ಬ್ರಾಟ್ ಮಿ ಔಟ್ ಆಫ್ ಇಟ್ ಇನ್ ಜಸ್ಟ್ 2 words. ಆಗಲ್ಲ ಕಣಯ್ಯ, ಮಾಡ್ತೀಯ ಅಷ್ಟೇ ನೀನು ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಅಷ್ಟು ಸ್ಟ್ರಾಂಗ್ ಮಾಡಿಬಿಟ್ರು ನನ್ನನ್ನು. ಈಗಲೂ ಅಷ್ಟೇ ತುಂಬ ಎಮೋಷ್ನಲ್ ಅಲ್ವಾ. ಎನಿ ಆರ್ಟಿಸ್ಟ್ ಇಸ್ ವೆರಿ ಎಮೋಷ್ನಲ್. ಮ್ಯೂಸಿಷಿಯನ್ಸ್ ಆರ್ ಮೋರ್ ಎಮೋಷ್ನಲ್ ಆ್ಯಂಡ್ ಐ ಆಲ್ಸೋ ಲುಕ್ ಸಾಫ್ಟ್ ಸಮ್ಟೈಮ್ಸ್. ಸೊ ಬಟ್ ನಿಜವಾಗ್ಲೂ ಟಫ್ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ನನಗೆ ಸುಮಾ ಮೇಡಮ್ ತುಂಬ ಹೆಲ್ಪ್ ಮಾಡ್ತಾರೆ. ಸರ್, ಒಂದೊಂದು ಕೇಳ್ತಾ ಇದ್ರೆ ಐ ಥಿಂಕ್ ಒಂದು ಎಪಿಸೋಡಲ್ಲಿ ಒಬ್ಬ ಮೇಡಮ್ ಅವ್ರ ಬಗ್ಗೆ ಕೇಳ್ಬೋದು ಅಷ್ಟೇ ಅನ್ಸುತ್ತೆ. ಸೊ ನನಗೆ ಅರ್ಥ ಆಗಿದೆ ಏನಂತಂದರೆ, ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಇಸ್ ಅ ಸಮ್ ಟೋಟಲ್ ಆಫ್ ಆಲ್ ಹಿಸ್ ಗುರುಸ್. ಡೆಫಿನೆಟ್ಲಿ. ಸೊ ದೇರ್ ಫೋರ್ ಎಲ್ಲರೂ ಕಣ್ಣು ಕಿವಿ, ಇಫ್ ದೇ ಕೀಪ್ ದೇರ್ ಐಸ್ ಆ್ಯಂಡ್ ಇಯರ್ಸ್ ಓಪನ್, ದೆರ್ ಇಸ್ ಸೋ ಮಚ್ ಟು ಲರ್ನ್, ದೆರ್ ಇಸ್ ಸೋ ಮಚ್ ಟು ಅಂಡರ್ಸ್ಟ್ಯಾಂಡ್, ಸೋ ಮಚ್ ಟು ಇನ್ಕಾರ್ಪೊರೇಟ್, and so much to imbibe and keep it for a lifetime. Correct. And before I start my light-hearted questions, one question on kelbeku sir, voice culture. You've got a thesis in voice culture, doctorate ಸಿಕ್ಕಿದೆ ಅದರಲ್ಲಿ. ವಾಯ್ಸ್ ಕಲ್ಚರ್ ಬಗ್ಗೆ ಏನಿದು? ನನಗೆ ಈ ಅಡೋಲೆಸೆಂಟ್ ಕಿಡ್ಸ್, ಸ್ಪೆಷಲಿ ಮೇಲ್ ಕಿಡ್ಸ್, ಈಗ 8ನೇ ಕ್ಲಾಸ್ 5ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಬಂದು ಸೇರ್ಕೋತಾರೆ ಸಂಗೀತಕ್ಕೆ. 10ನೇ ಕ್ಲಾಸಿಗೆ ಬಂದ ತಕ್ಷಣ ಬಿಟ್ಬಿಡ್ತಾರೆ. ಒಂದು ಎಜುಕೇಷನ್, ಇನ್ನೊಂದು ವಾಯ್ಸ್ ಹೊಡೀತು ಅಂತ.
ವಾಯ್ಸ್ ಹೊಡೆದ್ಬಿಟ್ರೆ ಯಾಕೆ ಬಿಟ್ಬಿಡ್ತಾರೆ, ಈ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕಲ್ಲ, ಏನಾದರೂ ಒಂದು ಏನೋ ವಿಷಯ ಇದೆ ಇದರಲ್ಲಿ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಡಿಗ್ಗಿಂಗ್. ದೆನ್ ಲಕಿಲಿ ಐ ಫೌಂಡ್ ಅನಂತ ವೈದ್ಯನಾಥನ್ ಅಂತ ಇದ್ದಾರೆ, ತುಂಬ ಫೇಮಸ್ ವಾಯ್ಸ್ ಕಲ್ಚರಲ್ ಆರ್ಟಿಸ್ಟ್ ಅವರು, ಚೆನ್ನೈಯಲ್ಲಿರ್ತಾರೆ ಇವಾಗ, ಬಟ್ ಬೇಸಿಕಲಿ ಫ್ರಮ್ ಮುಂಬೈ. ಐ ಮೆಟ್ ಹಿಮ್. ಓಕೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಆವಾಗ ಉನ್ನಿಕೃಷ್ಣನ್ ಸರ್ ಹತ್ರನೂ ಅಭ್ಯಾಸ ಮಾಡ್ತಾಯಿದ್ದೆ. ಹಿ ಆಲ್ಸೋ ನ್ಯೂ ಅನಂತ ವೈದ್ಯನಾಥನ್ ವೆರಿ ವೆಲ್. ಸೊ ಹಿ ವಾಸ್ ಟೆಲ್ಲಿಂಗ್ ಮಿ ಈ ಥರ ವಾಯ್ಸ್ ಕಲ್ಚರಿಂಗ್ ಬಗ್ಗೆ ಎಲ್ಲ. ಇದೇನು ವಾಯ್ಸ್ ಕಲ್ಚರಿಂಗು ಅಂತ ನಮ್ಗೆ, ಯಾಕೆಂದರೆ ನಮಗೆ ಸಂಗೀತ ಪಾಠ ಆಗುವಾಗಲೇ ವಾಯ್ಸ್ ಕಲ್ಚರಿಂಗ್ ಆಗೋಗಿತ್ತು. ಇವಾಗಿನ ಥರ ಇವತ್ತೇ ಇವತ್ತು ಹುಟ್ಟು ನಾಳೆನೇ ಬೆಳೆದು ನಾಡಿದ್ದೇ ಫೇಮಸ್ ಆಗಿಬಿಡು ಅಲ್ಲ. ಇಟ್ ವಾಸ್ ಅನ್ ಎವಲ್ಯೂಷನ್ ಅಲ್ವಾ. ಸೊ ವಿ ಡಿಡ್ ನಾಟ್ ನೋ ವಾಟ್ ಇಟ್ ವಾಸ್. ಸೊ ವಾಯ್ಸ್ ಕಲ್ಚರಿಂಗ್ ಬಗ್ಗೆ ಐಡಿಯಾ ಹುಟ್ಟಿದ್ದು ನನಗೆ ನನ್ನ ಸ್ಟೂಡೆಂಟ್ಸಿಂದ. ಇದು ಯಾಕೋ ಒದ್ದಾಡ್ತಾರಲ್ಲ ಮಕ್ಕಳು, ಏನು ಮಾಡಬೇಕು ಇದಕ್ಕೆ ಅಂತ. ಸೊ ಐ ಸ್ಟಾರ್ಟೆಡ್ ಡಿಗ್ಗಿಂಗ್, ತುಂಬ ರಿಸರ್ಚ್ ಮಾಡಿದೆ. ದೆನ್ ಐ ವಾಸ್ ವರ್ಕಿಂಗ್ ಇನ್ ಅಲಯನ್ಸ್ ಯೂನಿವರ್ಸಿಟಿ ಆಸ್ ಅ ಮ್ಯೂಸಿಕ್ ಪ್ರೊಫೆಸರ್. ಅಲ್ಲಿ ನನ್ನ HOD ಇದ್ದರು ಡಾಕ್ಟರ್ ವಸಂತ್ ಕಿರಣ್ ಅಂತ. ಸೊ ಹೀ ಸೆಟ್ ಡೂ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್, ಇಟ್ಸ್ ಅ ವೆರಿ ನೈಸ್ ಸಬ್ಜೆಕ್ಟ್, ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಅಂತ. ಸಣ್ಣ ಸಣ್ಣ ಪೇಪರ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ದೆನ್ ಇಟ್ ಬಿಕೇಮ್ ಅ ಸೀರಿಯಸ್ ವೆಂಚರ್. ಸೊ ತುಂಬ ರಿಸರ್ಚ್ ಮಾಡಿ ತುಂಬ ವಿಷಯಗಳನ್ನು, ತುಂಬ ಸಿಂಗರ್ಸ್ ಬಗ್ಗೆ ಎಲ್ಲ, MS ಸುಬ್ಬಲಕ್ಷ್ಮಿ ಅವರು ಯಾಕೆ ಹಿಂಗೆ ಆಡ್ತಿದ್ರು, ಅವರು 1-1.5 ಅಡಿ ದೂರದಲ್ಲಿ ಇಟ್ಕೊಂಡು ಮೈಕಲ್ಲಿ ಹಾಡೋರು. ಅದು ಹೆಂಗಿತ್ತು ಅಷ್ಟು ಥ್ರೋ ಅವ್ರಿಗೆ. ಭೀಮಸೇನ್ ಜೋಶಿಯವರು ಅಷ್ಟೇ, ಆಲ್ಮೋಸ್ಟ್ 2 ಅಡಿ ದೂರ ಇರೋದು ಮೈಕು. ಅವ್ರಿಗೂ ಅದು ಮೈಕಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ, ಆದರೂ ವಾಯ್ಸ್ ಅಷ್ಟು ಔಟ್ಪುಟ್, ಅಷ್ಟು ಕ್ಲಾರಿಟಿ. ಇನ್ನು ಕೆಲವರು ಮೈಕ್ ಒಳಗಡೆ ಮಲ್ಕೊಂಡು ಹಾಡ್ತಾ ಇರ್ತಾರೆ. ಇದೆಲ್ಲ ಈ ವಿಚಾರಗಳನ್ನೆಲ್ಲ ಫೈಂಡ್ ಔಟ್ ಮಾಡಿದಾಗ it became a thesis. And luckily it was also identified by one of the universities. And I got a PhD. And after that ಇನ್ನೊಂದು 2-3 ಕಡೆ I got some honorary doctorates ಸಹ ಬಂದಿದೆ. I mean, how can they stop themselves? They cannot stop but conferring it on you. ಈ coming to ಒಂದು ಸಣ್ಣ ಲೈಟ್ ಹಾರ್ಟೆಡ್ ಕ್ವೆಶನ್ಸ್ ಸರ್. ಒಂದು ಸ್ವಲ್ಪ ನೀವು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ ಇವ್ರನ್ನ ಅಂತ ಕೇಳ್ತೀನಿ. ಫಸ್ಟ್ ಪರ್ಸನ್ನ ಕೇಳ್ತೀನಿ. ಸಿಂಧು ಸುಚೇತನ್ ಮ್ಯಾಮ್. ಅರ್ಧಂಗಿ. ಓಕೆ. ಹೊಡೆದೆ ಎಣ್ಣೆ ಬಾಟ್ಲು ಬಿಡ್ದಂಗೆ ಅದೊಂದು ಲೈನ್ ಹಾಡ್ಬಿಡಿ ಸರ್. ನಿಜವಾಗ್ಲೂ? ಖಂಡಿತವಾಗ್ಲೂ. ನಾರಾಯಣ ಹಾಡದ್ಮೇಲೆ ಇದ್ಬೇಕಾ? ಪರವಾಗಿಲ್ಲ ಸರ್. ಹೊಡೆದೆ ಎಣ್ಣೆ ಬಾಟ್ಲು ಬಿಡ್ದಂಗೆ, ಕುಡ್ದೆ ಎಣ್ಣೆ ಕಣ್ಣು ಬಿಟ್ಟಂಗೆ, ಅಷ್ಟೇ ನಾಪ್ಕಾರದು ಸರ್. ಅದು ಇದು ಎರಡೂ ಅಜಗಜಾಂತರ, ಬಟ್ ಆ ಒಂದು ಮನಸ್ಸು ಮುಟ್ಟೋದು ಬಹಳ ಸುಲಭವಾಗಿ. ಇನ್ ಒನ್ ವರ್ಡಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಿ, ಅಂದರೆ ಇವ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ನೀವು ಹೇಳಬೇಕಂತಂದ್ರೆ, ಐಶ್ವರ್ಯ ರಂಗರಾಜನ್, ಹೌ ಡು ಯು ಡಿಸ್ಕ್ರೈಬ್ ಹರ್? ಮಗಳು. ಮೆಹಬೂಬ್ ಸಾಬ್. ಯಾವುದು ಯಾರಿಗೂ ಕಷ್ಟ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದು. ಏಕಾಗ್ರತೆಯಲ್ಲಿ ನೀವು ಏನು ಬೇಕಾದ್ರೂ ಗೆಲ್ಬೋದು ಅಂತ. ಓಕೆ, ಮೆಹಬೂಬ್ ಈಕ್ವಲ್ಸ್ ಏಕಾಗ್ರತೆ. ಸಂಚಿತ್ ಹೆಗ್ಡೆ ವಿಸ್ಮಯ. ಯಾಕೆಂದರೆ ಅವ್ನು ಬಂದಾಗ, ನನ್ನ ಹತ್ರ ಪಾಠಕ್ಕೆ ಬಂದಾಗ, ಹಿ ವಾಸ್ ಲರ್ನಿಂಗ್ ಈವನ್ ಬಿಫೋರ್ ಸಾರೆಗಮಪ ಫ್ರಮ್ ಮೀ. ವಾಯ್ಸ್ ಫುಲ್ಲು ಚೇಂಜ್ ಆಗಿಬಿಟ್ಟಿತ್ತು, ಆಗ್ತಾನೆ ವಾಯ್ಸ್ ಹೊಡೆದಿತ್ತು, ತುಂಬ ಕಷ್ಟಪಟ್ಟ. ಪ್ರತಿದಿನ ನಾನು ಅವನನ್ನು ಆಡಿಷನ್ಗೂ ಅಷ್ಟೇ ಅವ್ನಿಗೆ ಗೊತ್ತೇ ಇಲ್ಲ, ಹಾಗೆ ನಾನು ಹೇಳ್ಕೊಂಡೋಗಿದ್ದೆ ಆಡಿಷನ್ಗೆ ಆ ಥರ. ಸೊ ಬಟ್ ಆ ಅವಕಾಶನ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರು ಅಂತ ಯಾರು ಇದ್ದರೆ ಅದು ಸಂಜಿತ್ ಹೆಗ್ಡೆ. ಸೂಪರ್. ಗಣೇಶ. ಅಯ್ಯೋ ಮುದ್ದು ಅದು. ಶ್ರುತಿ. ಜ್ಞಾನೇಶ ಇಸ್ ಈಕ್ವಲ್ ಟು ಶ್ರುತಿ. ಆ್ಯಂಡ್ ಇನ್ನೂ ಒಂದು, ಶ್ರುತಿಗೆ ಇನ್ನೊಂದು ಹೆಸರು ಮುಗ್ಧತೆ. ಅವೆರಡೂ ಅವನು. ಸೂಪರ್ ಸರ್. ನಿಹಾಲ್ ತಾರೋ. ಹೀಸ್ ಅ ವಂಡರ್ ಕಿಡ್. ಅವನಿಗೆ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ, ಏನು ಕೆಟ್ಟ ಆಲೋಚನೆಗಳಿಲ್ಲ. ಅವನಾಯಿತು, ಅವ್ನ ಸಂಗೀತ ಆಯಿತು. ವೆರಿ ಹ್ಯೂಮರಸ್. ಈಗ ನೀವು ನನ್ನ ಬಗ್ಗೆ ಹೇಳ್ತೀರಲ್ಲ, ಅದ್ರ ಹತ್ರಷ್ಟು. ವೆರಿ ಕ್ಯೂಟ್. ತುಂಬ ಖುಷಿ ಆಗುತ್ತೆ ಅವ್ನ ಬೆಳವಣಿಗೆ ನೋಡಿ, ತುಂಬ ಖುಷಿ ಆಗುತ್ತೆ. ವೆರಿ ನೈಸ್ ಸರ್. ಸಂಗೀತ ಒಂದು ಯೋಗಾನೂ ಹೌದು, ಒಂದು ಸುಯೋಗಾನೂ ಹೌದು ಸರ್. ಬಟ್ ನಮ್ಮ ಯೋಗ್ಯತೆಯಿಂದ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಇದ್ರ ಬಗ್ಗೆ ಸರ್, ಯೋಗದಲ್ಲಿ ಬಂದ್ಬಿಟ್ಟಿರುತ್ತೆ, ಒಂದು ಸುಯೋಗದಲ್ಲಿನೋ ಒಂದು ಕರ್ಕೊಂಡು ಹೋಗುತ್ತೆ, ಬಟ್ ನಮ್ಮ ಯೋಗ್ಯತೆ ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಒಂದು ಸಹಾಯ ಮಾಡುತ್ತೆ. ಅದ್ರ ಬಗ್ಗೆ ಸರ್ ಗೊತ್ತಿಲ್ಲ. ನಾನು ಐ ಡಿಸರ್ವ್ ದಿಸ್ ಅಂತ ಅಂದ್ಕೊಳ್ದೆ. ಐ ಆಮ್ ಫಾರ್ಚುನೇಟ್ ಐ ಹ್ಯಾವ್ ದಿಸ್ ಅಂತ ಅಂದ್ಕೋಬೇಕು. ಒಂದೊಂದು ಮಾತು ಮುತ್ತು ಸರ್. ಹೌ ಡು ಐ
ಹೌ ಡು ಐ ಟೆಲ್ ದಿಸ್ ಆ್ಯಂಡ್ ಹೌ ಡು ಐ ಸ್ಟಾಪ್ ದಿಸ್? ಐ ರಿಯಲಿ ಐ ಡೋಂಟ್ ವಾಂಟ್ ಟು ಸ್ಟಾಪ್ ಇಟ್. ಏನೇನು ನನ್ನ ಮನಸ್ಸಲ್ಲಿ ಇದೆಯೋ ಎಲ್ಲ ಕೇಳ್ಬಿಡೋಣ ಅನಿಸುತ್ತೆ. ಬಟ್ ಬಿಫೋರ್ ಕಮಿಂಗ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ದನ್ ದ ಫೈನಲ್ ಸೆಗ್ಮೆಂಟ್ ಆಫ್ ಮೈ ಶೋ, ಐ ಡೇರ್ ಒಂದು 2 ಲೈನನ್ನು ತಮಗಾಗಿ ಹಾಡಬೇಕು ಅನ್ನೋ ಆಸೆ ನನಗಿದೆ. ಹಾಡಿ. ರಾಗ್ ಮಧುವಂತಿ. ಆಗಲೇ ಒಂದು ಸಲ ಭಾಳ ಭಯದಿಂದ ಹಾಡ್ತಿದ್ದೀನಿ, ಬಿಕಾಸ್ ತುಂಬಾ ಭಯ ಇದೆ ಸರ್. ಬಟ್ ಸ್ಟಿಲ್ ಕ್ಷಮಿಸ್ತೀರಾ, ಕಳಿಸ್ಕೊಡ್ತೀರಾ? ಎರಡೂ ಇದೆ ಮನಸ್ಸಲ್ಲಿ. ಸೊ ನಾನು ಯಾವತ್ತೂ ನಾನು ಮುಂದೆ ಕೂತ್ಕೊಂಡು ಯಾರು ಕಲಿತೀನಿ ಅಂತ ಬಂದರೆ ಅವ್ರ ಏಜ್ ನೋಡಲ್ಲ, ಅವ್ರ ಮತ ನೋಡಲ್ಲ, ಅವ್ರ ಗುಣ ನೋಡಲ್ಲ, ಹಣ ನೋಡಲ್ಲ, ಪಾಠ ಮಾಡ್ತೀನಿ. ಆ ಒಂದು ಧೈರ್ಯದ ಮೇಲೆ ನಾನು 2 ಲೈನ್ಗಳ ಒಂದು ಬಂದಿಶ್ ಹಾಡ್ತೀನಿ ಸರ್ ಮಧುವಂತಿಲಿ. ಎಸ್. सो मोरी लगन लागी रे, उन सो मोरी लगन लागी रे, उन सो मोरी लगन लागी रे, उन सो मोरी लगन लागी रे. मैं तो तन मन धन सब वारू रे, मैं तो तन मन धन सब वारू रे, उन सो मोरी लगन लागी रे. लगन पिया बिन नींद उछट गई, लगन पिया बिन, लगन पिया बिन, लगन पिया बिन नींद उछट गई, राह तक नित वारू रे, उन सो मोरी लगन लागी रे. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಫಾರ್ಚುನೇಟ್ ಡೇನ ಬಿಡಬಾರ್ದು. ನನಗೆ ಗೊತ್ತಿರೋ ಅಷ್ಟೊಂದು ಹಾಡಬೇಕು, ಏನೇನು ತಪ್ಪುಗಳಿದೆಯೋ ಅದನ್ನು ಕಲ್ತ್ಕೋಬೇಕು ಅನ್ನೋ ಒಂದು ಧೈರ್ಯದ ಮೇಲೆ, ನೀವು ಕೊಟ್ಟಿರೋವಂಥ ಧೈರ್ಯದ ಮೇಲೆ ನಾನು ಹಾಡಿದ್ದೀನಿ ಸರ್. ಬಿಕಾಸ್ ಯು ಕ್ರಿಯೇಟ್ ಸಚ್ ಸಾರ್ಟ್ ಆಫ್ ಅ ಕಂಫರ್ಟ್ ಝೋನ್ ಟು ಎನಿಬಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಾವು ಕಮಿಂಗ್ ಟು ದ ಫೈನಲ್ ಸೆಗ್ಮೆಂಟ್, ಥ್ಯಾಂಕ್ಸ್ ಹೇಳೋಣ ವಿತ್ ನಾಗೋ ಸರ್. ಯಾಕಂದರೆ ಹುಟ್ಟಿದಾಗ್ಲಿಂದ ಇವತ್ತುವರೆಗೂ ವಿ ಆರ್ ಗ್ರೇಟ್ಫುಲ್ ಟು ಸೋ ಮೆನಿ ಪೀಪಲ್. ನಮ್ಮ ಶೋ ಮುಖಾಂತರ ನೀವು ಯಾರಿಗೆ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀರ? ತುಂಬ ಜನಕ್ಕೆ, ನೀವು ಹೇಳಿದ ಹಾಗೆ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಫಸ್ಟ್ ಥ್ಯಾಂಕ್ಸ್ ಟು ನಾಗು. ಓ ಮೈ ಗಾಡ್, ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ಸ್ ಟು ನಾಗು ಹೂ ಇಸ್ ಕಾಲ್ಡ್ ಆಸ್ ಮಣಿ ಬೈ ದಿ ಪೀಪಲ್ ಅಟ್ ಹೋಮ್. ಹೆತ್ತವರಿಗೆ, ತಂದೆ ತಾಯಿ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು ನನ್ನ ಭೂಮಿಗೆ ತಂದಿದ್ದಕ್ಕೆ, ಇನ್ನೊಂದು ನಾವು ಭೂಮಿಗೆ ಬಂದು 4 ಜನ ನನ್ನ ಬಗ್ಗೆ ಒಳ್ಳೇದು ಮಾತಾಡೋ ಹಾಗೆ ಬೆಳೆಸಿದ್ದಕ್ಕೆ. ಇನ್ನು ಅಣ್ಣ ಅತ್ತಿಗೆ, ಅಣ್ಣನ ಬಗ್ಗೆ ಹೇಳಲೇಬೇಕು. ಹುಟ್ತಾ ಅಣ್ಣ ತಮ್ಮಂದರು, ಬೆಳೀತಾ ದಾಯಾದಿಗಳು ಅಂತಾರೆ. ನನ್ನ ಕೇಸಲ್ಲಿ ಹೇಗೆ ಅಂದರೆ, ಹುಟ್ತಾ ನಮ್ಮ ಅಣ್ಣ ತಮ್ಮಂದ್ರಾಗಿ ನಾವು ಬೆಳೆದ್ರು, ಬೆಳೀತಾ ಅವನು ನನಗೆ ತಾಯಿ ಆಗ್ಬಿಟ್ಟ. ಅದನ್ನು ಅದು ನಾಟಕೀಯ ಅನ್ನಿಸ್ಬೋದು ಆ ವರ್ಡಿಂಗ್ಸ್ ಎಲ್ಲ ಹೇಳಿದಾಗ, ಬಟ್ ರಿಯಲ್ ಮದರ್ ಫೀಲ್ ನನಗೆ ಅವನು ಕೊಡ್ತಾನೆ. ನಾವೆಲ್ಲ ಒಟ್ಟು ಕುಟುಂಬದಲ್ಲಿರೋದು, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಮ್ಮ ತಂದೆ ತಾಯಿ ಬೆಳೆಸಿದ್ದನ್ನು ನನ್ನಲ್ಲಿ ಉಳಿಸ್ಕೊಂಡು, ಸಾಕಷ್ಟು ದೈಹಿಕವಾದ ತೊಂದರೆಗಳು, ಮೆಡಿಕಲ್ ಇಶ್ಯೂಸ್ ಎಲ್ಲ ಇದ್ದರೂ ಅದಷ್ಟು ನೋಡ್ಕೊಳ್ತಾ ಇರೋವಂಥ ನಮ್ಮ ಅಣ್ಣ. ಆ್ಯಂಡ್ ಹೀ ಈಸ್ ದಿ ಫಸ್ಟ್ ಕ್ರಿಟಿಕ್. ಯಾವುದೇ ವಿಷಯ ಬಂದರೂ ಅವನಿಗೆ ಥ್ಯಾಂಕ್ಸ್ ಟು ಅಣ್ಣ ಅತ್ತಿಗೆ. ಆ್ಯಂಡ್ ಎಲ್ಲ ರೀತಿಯ ಎಮೋಷನ್ಸ್ನ ಡೈರೆಕ್ಟಾಗಿ ಫಸ್ಟ್ ಹ್ಯಾಂಡೆಡ್ ಆಗಿ ನೋಡುವಂಥದ್ದು ನನ್ನ ಹೆಂಡತಿ. ಅವಳ ಸ್ಥಿರತೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಡಿಸ್ಪೈಟ್ ಆಫ್ ಆಲ್ ನಾನು ತುಂಬ ಚಂಚಲ. ನನ್ನ ಮನಸ್ಸು ಯಾವಾಗಲೂ ಇಲ್ಲೊಂದು ಯೋಚನೆ ಮಾಡ್ತಿರತ್ತೆ, ಇನ್ನೊಂದು ಮತ್ತೇನೋ ಯೋಚನೆ ಮಾಡ್ತಿರತ್ತೆ. ಆ್ಯಂಡ್ ಐ ಆಮ್ ವೆರಿ ಓಲಟೈಲ್, ಎಲ್ಲಿ ಬೇಕಾದ್ರೂ ಇರ್ತೀನಿ ನಾನು. ಅದಷ್ಟನ್ನು ಅವಳು ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋದು, ಅವಳ ಹಿಡಿತಕ್ಕೆ ನಾನು ಥ್ಯಾಂಕ್ಸ್. ಮಕ್ಕಳು, ಅಣ್ಣನ ಮಗಳು, ನನ್ನ ಮಗಳು, ನನ್ನ ಜೀವನದ ದಿಕ್ಕನ್ನು, ಅದಕ್ಕೆ ಬೇಕಾದಂಥ ಹುರುಪನ್ನು ತಂದುಕೊಟ್ಟಿದ್ದು ಮಕ್ಕಳಿಗೆ ಥ್ಯಾಂಕ್ಸ್. ಇನ್ನೂ ಮುಖ್ಯವಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಮಕ್ಕಳ ಹಾಗೇ ಇರೋವಂಥ ನನ್ನ ಸ್ಟೂಡೆಂಟ್ಸ್ಗೆ. ನಾವು ಮ್ಯೂಸಿಕ್ನ ನಾನು ಹೇಳ್ಕೊಡಲ್ಲ,
ಅವ್ರು ನನ್ನ ಹತ್ರ ಕಲಿಯಲ್ಲ. ವಿ ಇಂಟ್ರ್ಯಾಕ್ಟ್ ಮ್ಯೂಸಿಕ್. ಸೊ ಮ್ಯೂಸಿಕ್ ನಾನು ಹೇಳ್ಕೊಡ್ತಾ ಇದ್ದೀನಿ ಅನ್ನೋ ಹೊರೆ ಅವ್ರ ಮೇಲೆ ಹೇರಿಸ್ದೆ. ಅವ್ರು ನನ್ನ ಹತ್ರ ಕಲಿತಾ ಇದ್ದೀನಿ ಅನ್ನೋ ಒಂದು ಆಕ್ಷೇಪಣೆ ಅವ್ರು ಮಾಡಿದೆ. ನಾವಿಬ್ಬರೂ ಒಂದು ದೋಣಿಯಲ್ಲಿ ಸಾಕ್ಕೊಂಡು ಹೋಗ್ತಾ ಇದ್ದೀವಿ, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಆಗಿ. ಸೊ ಅವ್ರಿಗೆ ಥ್ಯಾಂಕ್ಸ್. ಬೆಳೆದು ನನ್ನ ಹೆಸರನ್ನ ಇನ್ನಷ್ಟು ಬೆಳೆಸ್ತಾ ಇರೋದಕ್ಕೆ ಅವರೆಲ್ರಿಗೂ ಥ್ಯಾಂಕ್ಸ್. ಆಡಿಯನ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಚೆನ್ನಾಗಿ ಮಾಡಿದಾಗ ಕೆಲಸವನ್ನು ಬೆನ್ತಟ್ಟಿ, ತಪ್ಪು ಮಾಡಿದಾಗ ಕರೆದು ಬೈದು, ತಮ್ಮ ಮನೆ ಮಕ್ಕಳ ಹಾಗೆ ನಮ್ಮನ್ನು ಪ್ರೋತ್ಸಾಹ ಕೊಡ್ತಾರಲ್ಲ, ಅವ್ರಿಗೆ ಥ್ಯಾಂಕ್ಸ್. ಆಡಿಯನ್ಸ್ಗೆ, ಝೀ ವಾಹಿನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಝೀ ವಾಹಿನಿ ನನ್ನ ಸುಚೇತನ್ ಸರ್ ಅಂತ ಒಂದು ಟೈಟಲ್ ಕೊಟ್ಟಿದ್ದು ಝೀ ವಾಹಿನಿ. ಅವರು ನನ್ನ ಕ್ಷಮತೆಯನ್ನು ಅರ್ಥ ಮಾಡಿಕೊಂಡು ನಾನು ಇದು ಮಾಡಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮದ ಹೊಣೆಗಾರಿಕೆ ನಾನು ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸು. ಆಮೇಲೆ ಇದನ್ನೇ ಮೊದಲೇ ಹೇಳಬೇಕಿತ್ತು, ನನ್ನ ಗುರುಗಳಿಗೆ ಎಲ್ರಿಗೂ ಅವ್ರು ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದಾರೆ ನನಗೆ ಪಾಠ ಮಾಡುವಲ್ಲಿ, ಅವ್ರಿಗೆ ಥ್ಯಾಂಕ್ಸ್. ಇನ್ಯಾರನ್ನಾರು ಬಿಟ್ಟಿದ್ರೆ ಅವ್ರ ಹತ್ರ ಸಾರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನನಗೆ ಒಂದು ಹಬ್ಬದ ಊಟದ ಥರ ಆಯಿತು. ಎವ್ರಿ ಸೆಂಟೆನ್ಸ್ ನೀವು ಮಾತಾಡಿದ್ದು ವಾಸ್ ಸೋ ಫುಲ್ಫಿಲ್ಲಿಂಗ್, ವಾಸ್ ಸೋ ಪ್ರೊಫೌಂಡ್, ಅಷ್ಟೇ ಫುಲ್ಫಿಲ್ಲಿಂಗ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ಸ್. ನನ್ನ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ನೀವು ಅಷ್ಟೇ, ನನಗೆ ಯಾವತ್ತೇ ಮೊದಲನೇ ಸಾರಿ ಭೇಟಿ ಮಾಡ್ತಾಯಿದ್ದೀನಿ ಅಂತನೋ, ಎಷ್ಟೋ ವರ್ಷದಿಂದ ನೀವು ಪರಿಚಯ ಇದ್ದೀರಾ ಅನ್ನೋ ಹತ್ರ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರಿ. ನಿಮಗೆ ಥ್ಯಾಂಕ್ಸ್. ಮತ್ತು ಇದು ಹಿಂದೆ ಇರುವಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಒನ್ ಆಫ್ ದ ಬೆಸ್ಟ್ ಎಪಿಸೋಡ್ಸ್ ನನ್ನ ಕೈಲಿ ನಡೆದಿರೋದು ಅನಿಸುತ್ತೆ. ಡಾಕ್ಟರ್ ಸುಚೇತನ್ ಸರ್ ಇವ್ರ ಜೊತೆಲಿ ಮಾತಾಡಿಸಿ ಇವತ್ತು ಬಹಳಷ್ಟು ನಾನು ಕಲ್ತ್ಕೊಂಡಿದ್ದೀನಿ. ಯಾರ್ಯಾರಿಗೆ ಸಂಗೀತದಲ್ಲಿ ಆಸಕ್ತಿ ಇದೆಯೋ ಅವ್ರಿಗೂ ಕಲ್ತ್ಕೊಳ್ಳೋಕೆ ಬಹಳಷ್ಟು ಇದೆ. ಅಪಾರ್ಟ್ ಫ್ರಮ್ ದಟ್, ಒಂದು ಮನುಷ್ಯನಾಗಿ ನಾವು ಜನ್ಮಿಸಿದ್ರೆ ಯಾವ ರೀತಿಯಾಗಿ ಕಲಿಕೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಇಟ್ಕೋಬೇಕು ಅನ್ನೋದು ಸರ್ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಸಿಂಫನಿ ಆ್ಯಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಅದಕ್ಕೆ ಮೊದಲು ಅದರ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ಐಟ್ಯೂನ್ಸ್ ಅಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಇವತ್ತು ಆ ಸೆಂಟೆನ್ಸ್ ಹೇಳೋಲ್ಲ, ಲೆಟ್ ಅಸ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್ ಅಂತ. ಇಟ್ ಇಸ್ ಸೋ ಆಬ್ವಿಯಸ್. ಸೊ ಥ್ಯಾಂಕ್ ಯು ಸೋ ಮಚ್.